ಕೋಯಲ ನಿನಗ ಭ್ರಾಂತಿ ನಾಳೆಗ ಭೂಮಿಗಂತಿ ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳಗಂತೆ ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳಗಂತೆ ಯಾ ಕೋಯಲ ನಿನಗ ಭ್ರಾಂತಿ ಯಾ ಕೋಯಲ ನಿನಗ ಭ್ರಾಂತಿ ನಾಳೆಗ ಭೂಮಿಗಂತಿ ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳಗಂತೆ ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳಗಂತೆ ಆಶಾಪಾಶಗಳ ಜಾಣಂತಿ ಒಳ್ಳೆ ನಿಮಿಷದ ನುಡಿ ಮಾತಾಡಂತಿ ಆಶಾಪಾಶಗಳ ಜಾಣಂತಿ ಒಳ್ಳೆ ನಿಮಿಷದ ನುಡಿ ಮಾತಾಡಂತಿ ಭಾಷೆ ಕೊಟ್ಟು ತಪಜಾಡಂತಿ ಭಾಷೆ ಕೊಟ್ಟು ತಪಜಾಡಂತಿ ಹರಿದಾಸರೊಳಗ ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳಗಂತೆ ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳಗಂತೆ ಅವರನ ಕಂಡರೆ ಅವರಂತಿ ಭಕ್ತಿವರನ ಕಂಡರೆ ಇವರಂತಿ ಅವರನ ಕಂಡರೆ ಅವರಂತಿ ಭಕ್ತಿವರನ ಕಂಡರೆ ಇವರಂತಿ ಅವರಿವರರಿಯದೆ ತನಗೂ ತಿಳಿಯದೆ ಅವರಿವರರಿಯದೆ ತನಗೂ ತಿಳಿಯದೆ ಮೂಢನಂತೆ ಸುಮ್ಮನೆ ಮುಂದಿ ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳಗಂತೆ ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳಗಂತೆ ಕೊಡವಿಯೊಳಗ ಶಿಶುನಾಳಂತಿ ಗುರು ಗೋವಿಂದ ಯೋಗಿಯ ನೋಡಂತಿ ಕೊಡವಿಯೊಳಗ ಶಿಶುನಾಳಂತಿ ಗುರು ಗೋವಿಂದ ಯೋಗಿಯ ನೋಡಂತಿ ಬಿಡಲಾತನ ಸೇವೆ ಮಾಡಂತಿ ಬಿಡಲಾತನ ಸೇವೆ ಮಾಡಂತಿ ಭವವಿಲ್ಲದ ಗುರುವಿನ ಕೂಡಂತಿ ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳಗಂತೆ ಬಹು ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳಗಂತೆ ಯಾ ಕೋಯಲ ನಿನಗ ಭ್ರಾಂತಿ ಯಾ ಕೋಯಲ ನಿನಗ ಭ್ರಾಂತಿ ನಾಳೆಗ ಭೂಮಿಗಂತೆ ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳಗಂತೆ ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳಗಂತೆ ಬಹು ದುಶ್ಚಿಂತೆಯೊಳಗಂತೆ ಬಹು ದುಶ್ಚಿಂತೆಯೊಳಗಂತೆ
ಹಾಗೂ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಲಬುರಗಿ ಕರ್ಮಯೋಗಿ ಡಾಕ್ಟರ್ ಎಸ್ ಪಾಟೀಲ್ ಅವರ 3ನೇ ಪುಣ್ಯಸ್ಮರಣೆ ಹಾಗೂ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ನಿಮ್ಮ ಮುಂದೆ ನ್ಯೂಸ್ 18 ಕನ್ನಡದ ಆಂಕರ್ ಶರ್ಮಿತಾ ಶೆಟ್ಟಿ. ದಿವಂಗತ ಡಾಕ್ಟರ್ ಶಿವಶರಣಪ್ಪ ರುದ್ರಪ್ಪ ಪಾಟೀಲ್ ಅಂದ್ರೆ ಎಸ್.ಆರ್. ಪಾಟೀಲ್ ಅವರು, ದಿವಂಗತ ಡಾಕ್ಟರ್ ಶಾಂತಲಿಂಗಪ್ಪ ಶರಣಪ್ಪ ಪಾಟೀಲ್ ಅಂದ್ರೆ ಎಸ್.ಎಸ್. ಪಾಟೀಲ್ ಅವರನ್ನ ಸ್ಮರಿಸಿಕೊಳ್ಳುತ್ತಾ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ನೆರವಾಗುವಂತ ಅನೇಕ ಉದ್ದಿಮೆಗಳನ್ನ ಸ್ಥಾಪಿಸಿ ಸುಮಾರು 10,000ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ನೀಡಿರುವಂತ ನಾಡಿನ ಹೆಮ್ಮೆಯ ಉದ್ಯಮಿ ಡಾಕ್ಟರ್ ಎಸ್.ಎಸ್. ಪಾಟೀಲ್ ಅವರು. ಎಸ್.ಎಸ್. ಪಾಟೀಲ್ ಅಂದ್ರೆ ಉದ್ಯಮ ಕ್ಷೇತ್ರದಲ್ಲಿ ಒಂದು ಬ್ರ್ಯಾಂಡ್. ಬರಲಿ ಜೋರಾದ ಚಪ್ಪಾಳೆ. ಕೊಡುಗೈದಾನಿಗಳಾಗಿದ್ದ ಎಸ್.ಎಸ್. ಪಾಟೀಲ್ ಅವರು ಮೂಲತಃ ರೈತ ಕುಟುಂಬದಿಂದ ಬಂದವರು. ಕಡಗಂಜಿ ಊರಿನ ಮಂದಿ ಪ್ರೀತಿಯಿಂದ ಇವರನ್ನ ಗೌಡ್ರು ಅಂತ ಕರೀತಾ ಇದ್ರು. ಸರಳ ವ್ಯಕ್ತಿತ್ವ, ಸಂಪ್ರದಾಯಗಳ ಆಚರಣೆ, ಬಸವ ತತ್ವದ ಪಾಲನೆ, ಆಚಾರ ವಿಚಾರಗಳಲ್ಲಿ ಶರಣ ಸಂಸ್ಕೃತಿ ಪರಂಪರೆಯ ಅಳವಡಿಕೆ, ಇದು ಎಸ್.ಎಸ್. ಪಾಟೀಲ್ ಅವರ ಬದುಕಿನ ಒಂದು ಕಿರು ಪರಿಚಯ. ಇದು ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕೊಡುಗೈದಾನಿಗಳಾಗಿದ್ರು ಕೂಡ ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದಂತೆ. ಆ ರೀತಿ ಪ್ರಚಾರ ಬಯಸದೆ ಕೇವಲ ಸಮಾಜದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತ ಪ್ರತಿಷ್ಠಿತ ಸಂಸ್ಥೆ. ಮಠ ಮಾನ್ಯಗಳಿಗೆ ಇವರ ಕೊಡುಗೆ ಅಪಾರ. ಮಾನವೀಯ ಕಲ್ಯಾಣ ಟ್ರಸ್ಟ್ ಅಡಿಯಲ್ಲಿ ಇತ್ತೀಚೆಗೆ ಅರುಜೀವ ಆಯುರ್ವೇದ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಮತ್ತು ಆನಂದ್ ಕುಟುಂಬ ಹಿರಿಯ ನಾಗರಿಕರಿಗೆ ವೇದಿಕೆ ಆರಂಭ ಮಾಡಿದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹದ ಚಪ್ಪಾಳೆ ಮತ್ತೊಮ್ಮೆ. ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಮತ್ತೊಂದು ಹೆಮ್ಮೆಯ ಕೊಡುಗೆ ಅಂದ್ರೆ ನಾವು ನೀವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸಂಭ್ರಮಿಸುವಂತ ಸಮಯ ಇದು. ನೆನಪು ಮಾಡ್ಕೊಳ್ಳಲ್ವಾ? ಚೆನಾಬ್ ಸೇತುವೆಯ ರೈಲ್ವೆ ಹಳಿ, ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಚೆನಾಬ್ 14,000 ಕೋಟಿ ವೆಚ್ಚದ 1.3 ಕಿಲೋಮೀಟರ್ ಉದ್ದದ 359 ಮೀಟರ್ ಎತ್ತರದ ಈ ಆಕರ್ಷಕ ಬ್ರಿಡ್ಜ್ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಚೆನಾಬ್ ನದಿ ಮೇಲಿದೆ. 127 ವರ್ಷಗಳ ಕನಸು ಕಂಡಿದ್ರು. ಅದು ಸಾಕಾರ ಆಗಿದ್ದು ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಅಡಿಪಾಯದಿಂದ. ಅಂದ್ರೆ ರೈಲ್ವೆ ಹಳಿಯ ಅಡಿಪಾಯವನ್ನ ಹಾಕಿದ್ದು ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಲಬುರಗಿ. ಹೀಗೆ ಅನೇಕ ಕೊಡುಗೆಗಳು, ದಾನ ಧರ್ಮ, ಉದ್ಯೋಗ ಸೃಷ್ಟಿ ಮಾಡಿದ ದಿವಂಗತ ಡಾಕ್ಟರ್ ಎಸ್.ಎಸ್. ಪಾಟೀಲ್ ಅವರನ್ನು ಸ್ಮರಿಸುತ್ತಾ ಅವರ ತೃತೀಯ ಪುಣ್ಯ ಸ್ಮರಣೆಗೆ ಕರ್ಮಯೋಗಿ ಪ್ರಶಸ್ತಿಯನ್ನ ಈ ಬಾರಿಯೂ ಕೂಡ ನೀಡಲಾಗ್ತಾ ಇದೆ. ಕಾರ್ಯಕ್ರಮ ಆರಂಭ ಮಾಡೋಣ ಹಾಗಾದ್ರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತ ಸಮಯ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದಾರೆ ಪರಮ ಪೂಜ್ಯ ಶ್ರೀ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು ಕಡಗಜ್ಜಿ. ಭಕ್ತಿಪೂರ್ವಕ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದೀಗ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀನಿ ವಿಧಾನ ಪರಿಷತ್ನ ಸದಸ್ಯರು, ಉದ್ಯಮಿಗಳು ಡಾಕ್ಟರ್ ಪಿ.ಜಿ. ಪಾಟೀಲ್ ಅವರು. ವೇದಿಕೆ ಮೇಲೆ ಈಗ ಆಹ್ವಾನಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರು ಸನ್ಮಾನ್ಯ ಶ್ರೀ ಶರಣಬಸಪ್ಪ ದಶರಾಪುರ್, ಶ್ರೀಮತಿ ಸರೋಜಿನಿ ಎಸ್. ಪಾಟೀಲ್, ಗೌರವ ಅಧ್ಯಕ್ಷರು ಎಸ್.ಆರ್. ಪಾಟೀಲ್ ಫೌಂಡೇಶನ್ ಕಲಬುರಗಿ. ಈಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಡಾಕ್ಟರ್ ನಾಡೋಜ ಮಧುಬಳಿಗಾರ್ ಅವರು. ಹಾಗೆಯೇ ವೇದಿಕೆ ಮೇಲೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆಹ್ವಾನಿಸ್ತಾ ಇದ್ದೀನಿ ಚಲನಚಿತ್ರ ನಿರ್ಮಾಪಕರು ಹಾಗೂ ಉದ್ಯಮಿಗಳು ಬೆಂಗಳೂರು ಶ್ರೀ ವಸಂತ್ ಕುಮಾರ್ ಪಾಟೀಲ್. ಪಾಟೀಲ್, ಶ್ರೀ ಎಸ್.ಎಸ್. ಪಾಟೀಲ್ ಅವರ ಪ್ರತಿರೂಪ, ಅತ್ಯಂತ ಸೌಜನ್ಯ ಅವರು.
With great pride, I welcome all the Karma Yogi awardees, our own professor, and I'm very proud to announce his name, Nadosh Dr. Shankar Patil sir, Raghavendra Mailapur sir, Professor Malika Gantimadan, Swami Rao Kulkarni sir, Appara Akoni sir, Shri Chandrasekhar sir. ಇವತ್ತು ನಾವು SS ಪಾಟೀಲರು ಮೂರನೆಯ ಪುಣ್ಯಸ್ಮರಣೆಯನ್ನು ಆಚರಿಸಲಿಕ್ಕೆ ಇಲ್ಲೇ ನಾವು ಭಾಗಿದಾರರಾಗಿದ್ದೇವೆ. ಡಾಕ್ಟರ್ SS ಪಾಟೀಲ್ ಅವರು ಕಡಗಂಜಿಯಿಂದ ಉತ್ತರ ಕರ್ನಾಟಕ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ಕೆಲಸ ಮಾಡಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಕಳಸವಾಗಿ ಇದ್ದರು. ಇವರು ನಮ್ಮ ತಂದೆ ಆಗಿರೋದು ನಮ್ಮ ಪುಣ್ಯ ಮತ್ತು ನಮ್ಮ ಅಜ್ಜನವರು ಶ್ರೀ SR ಪಾಟೀಲ್ ಮತ್ತು SS ಪಾಟೀಲ್ ಇಂಟರ್ನ್ಯಾಷನಲ್ ಲೆವೆಲ್ ಖ್ಯಾತಿ ಉದ್ಯಮಿ. ಇವರು ಕೃಷಿ, ಉದ್ದಿಮೆ, ಸಾಹಿತ್ಯ, ಶಿಕ್ಷಣಕ್ಕೆ ಬಹುದೊಡ್ಡ ಸಾಧನೆ ಮಾಡಿ ನಮಗೆ ಮಾದರಿಯಾಗಿದ್ದಾರೆ. ಇವತ್ತು ನಮ್ಮ ಹೃದಯಕ್ಕೆ ಅತಿ ಸಮೀಪ ಆಗಿರುವ ಸಂಗಮ್ ಸ್ಕೂಲ್ ಸ್ಟೂಡೆಂಟ್ಸ್ ಮತ್ತು ಅಲ್ಲಿಯ ಸ್ಕೂಲಿನ ಅಡ್ಮಿನಿಸ್ಟ್ರೇಟರ್ಸ್ ಮತ್ತು ಇಲ್ಲಿ ಬಂದಿರುವ ಎಲ್ಲ ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರಿಗೆ ನಮ್ಮ SR ಪಾಟೀಲ್ ಫೌಂಡೇಶನ್ ವತಿಯಿಂದ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಈ ಫಂಕ್ಷನ್ಗೆ ಭಾಗಿದಾರಿ ಆಗಿದ್ದಕ್ಕೆ ನಾವೆಲ್ಲ ತುಂಬ ಹೆಮ್ಮೆ ಪಡುತ್ತಿದ್ದೇವೆ. ಇಷ್ಟರೊಂದಿಗೆ ನನ್ನ ಸ್ವಾಗತ ಸ್ಪೀಚ್ ಅನ್ನು ಮುಗಿಸುತ್ತೇನೆ. ಅಂದವಾಗಿ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದಂತ ಡಾಕ್ಟರ್ ಶೋಭಾ ಬೆಂಬಳಗಿ ಅವರಿಗೆ ಧನ್ಯವಾದ ತಿಳಿಸ್ತಾ ನಿಮಗೂ ಈ ಕಾರ್ಯಕ್ರಮಕ್ಕೆ ಹಾರ್ಟಿ ವೆಲ್ಕಮ್ ಮ್ಯಾಮ್. ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಲಬುರಗಿ. ನಾನಾಗಲೇ ಹೇಳಿದೆ, ಕೊಡುಗೈ ದಾನಿಗಳು ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು. ಯಾವುದೇ ಪ್ರಚಾರವನ್ನ ಬಯಸದೆ ಸಮಾಜದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸ್ತಾ ಬಂದಿದ್ದಾರೆ. ಮಠಮಾನ್ಯಗಳಿಗೆ ದಾನಗಳನ್ನ ಕೊಟ್ಟಿದ್ದಾರೆ. ಈ ಸಂಸ್ಥೆಯ ಆಕ್ಟಿವಿಟೀಸ್ ಅಂದ್ರೆ ಚಟುವಟಿಕೆಗಳೇನು, ಕಾಲ ಕಾಲಕ್ಕೆ ಅಪ್ಡೇಟ್ ಆಗಿ ಕಾರ್ಯಕ್ರಮಗಳನ್ನ ಹೆಂಗ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮ ಮುಂದೆ ಸಣ್ಣ ವಿವರಣೆಯನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಡಾಕ್ಟರ್ ಕೌಸ್ತೂರ್. Of Dr. LS Patil, we have started 3 major initiatives for the well-being of the society. The first initiative, important what we have started, is Arujiva Ayurveda Naturopathy Hospital. This hospital we have started for all the chronic and important health lifestyle related disorders. Here we are treating all the important diseases like as diabetes, blood pressure, all lifestyle oriented disorders, chronic disorders, by using a Shastrokta way of healing. All the principles or ancient principles of Ayurveda, naturopathy, physiotherapy, we are treating a guest and the patients here. Till today we have treated more than 200 patients very happily, patients which been treated by us. The initiative we started from here. The second center of Arujiva center is coming up in Hyderabad. It will be open in next couple of months. The third center we will starting at Rishikesh. It is in process, and within the next 1 year it will be starting up.
ಪೂಜ್ಯ ಎಸ್ ಆರ್ ಪಾಟೀಲ್ ಅವರನ್ನು ನಾನು ಚೆನ್ನಾಗಿ ಬಲ್ಲೆ. ಒಬ್ಬ ವ್ಯಕ್ತಿ ಸಾರ್ಥಕ ಜೀವನವನ್ನು ಹೇಗೆ ನಡೆಸಬೇಕು ಅಂತ ನಾವೇನಾದರೂ ಕೇಳಿಕೊಂಡ್ರಾಗ ನಮ್ಮನೆ ನಾವು ಗುಲ್ಬರ್ಗಾಕ್ಕೆ ಹೋಗಿ ಎಸ್ ಎಸ್ ಪಾಟೀಲ್ ನೋಡ್ಬರ್ರಿ, ಎಸ್ ಆರ್ ಪಾಟೀಲ್ ನೋಡ್ಬರ್ರಿ ಅಂತ ಹೇಳುವ ವೃಥಾ ನಮ್ಮಲ್ಲಿ ಒಂದು ಮೊದಲ 10-15 ವರ್ಷ ನಮ್ಮ ಪಕ್ಕದವರಿಗೆಲ್ಲರಿಗೂ ನಾನು ಹೇಳ್ತಾ ಇದ್ದೆ. ಒಬ್ಬ ನಮ್ಮ ತಮ್ಮ ಅವ್ರಿಗೆ ಅವ್ನು ತರಬೇತಿ ಆಗಲಿ ಅಂತ ಹೇಳಿ ವಕೀಲವ ಆದ್ರೆ ನೀವು ಎಸ್ ಎಸ್ ಪಾಟೀಲ್ ಅಂತ ತಿಳಿದು ಬಂದಿದೆ ಗೊತ್ತಾಗತ್ತೆ ಅಂತ. ಯಾಕಂದ್ರೆ ಸ್ವಲ್ಪ ಹಳ್ಳಿಯಾಗ ಎಲ್ಲಿ ಉಗಿಸ್ಕೊಂಡು ನಡೆದಿರ್ತಾರಲ್ಲ, ನಾ ಶಾಲೆ ಅದೇನೆ ನೀವು ಅಂತೇಳಿ ಕಳಿಸಿದ್ವಿ. ಅಣ್ಣ ನಾವು ಹೋಗಿದ್ದು ಭಾಳ ಶುರು ಆದ್ರೆ ನನಗೆ ಹೆಂಗೆ ತರಬೇತಿ ಅಂತಂದ್ರೆ ನಾವು ಎಷ್ಟು ಸಣ್ಣರು ಅನ್ನೋದು ಅಲ್ಲಿ ಹೋದಾಗ ಗೊತ್ತಾಗ್ತದೆ ನಮ್ಗೆ ಅನ್ನೋದು. ಅಂದರೆ ಒಬ್ಬ ವ್ಯಕ್ತಿ ಹೇಗಿರ್ಬೇಕಂತಂದ್ರೆ ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಅಧಮನು ತಾನು ಆಡ ಮಾಡದವನು. ಎಸ್ ಎಸ್ ಪಾಟೀಲ್, ಎಸ್ ಆರ್ ಪಾಟೀಲ್ ಆಡದೆ ಮಾಡಿ ರೂಢಿಯೊಳಗೆ ಅತ್ಯಂತ ಶ್ರೇಷ್ಠರಾದವರು, ಉತ್ತಮರಾದವರು. ಆದ್ದರಿಂದ ಈ ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಇದು ಕೇವಲ ನಮಗೆ ನಾವು ಮಾರ್ಗದರ್ಶನ ಮಾಡಿಕೊಳ್ಳಲಿಕ್ಕಾಗಿ ಇಂಥ ಕಾರ್ಯಕ್ರಮ ಬೇಕು ಅಂತ ನಮಗನಿಸಿತ್ತು. ಆದ್ದರಿಂದ ಪೂಜ್ಯ ಕಡಗಂಚಿ ಸ್ವಾಮಿಗಳು ಇಲ್ಲಿ ಬಂದಿದ್ದಾರೆ, ಸನ್ಮಾನ್ಯ ನಮ್ಮ ದರ್ಶನಾಪುರ ಸಾಹೇಬರು ಬಂದಿದ್ದಾರೆ, ಸನ್ಮಾನ್ಯ ಡಿ ಸಿ ಪಾಟೀಲ್ ಸಾಹೇಬರು ನಮಗೆಲ್ಲ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅತ್ಯಂತ ಶ್ರೇಷ್ಠರನ್ನೇ ನಾವು ಆರಿಸಬೇಕು ಕರ್ಮಯೋಗಿ ಪ್ರಶಸ್ತಿಗಾಗಿ. ಯಾಕಂದ್ರೆ ನಿಜವಾದ ಕರ್ಮಯೋಗಿಗಳು, ಕಾಯಕ ಯೋಗಿಗಳು ಸನ್ಮಾನ್ಯರಾದಂಥ ಇವರಿಬ್ಬರು ಎಸ್ ಆರ್ ಮತ್ತು ಎಸ್ ಎಸ್ ಪಾಟೀಲ್ ಅವರು. ಅವರ ಹೆಸರಲ್ಲಿ ಕೊಡುವಂಥ ಪ್ರಶಸ್ತಿ ಈ ಹೊತ್ತಿನಲ್ಲಿ ನಾವು ಕೊಡಬೇಕು. ಅವರ ನೆನೆಸ್ಕೊಂಡು, ಯಾಕಂದ್ರೆ ಅವ್ರ ಆತ್ಮಕ್ಕೆ ತೃಪ್ತಿ ಆಗ್ಬೇಕಂದ್ರೆ ಯಾವಾಗಲೂ ಕೊಡ್ತಾ ಇರಬೇಕು. ಮನುಷ್ಯ ದುಡಿತಾ ಇರಬೇಕು, ಕೊಡ್ತಾ ಇರಬೇಕು. ಅಂದ್ರೆ ಈ ಭಾಗ ಶರಣರ ನಾಡು, ವಚನದ ಬೀಡು, ತತ್ವಪದಕಾರರ ಆಡಂಬರ. ಎಲ್ಲರೂ ಇಲ್ಲಿಯರ, ದಾಸರು ಇಲ್ಲಿಯರ, ಮಹಾಕವಿಗಳು ಇಲ್ಲಿಯರ. ಧರ್ಮ ಸಮಾನತೆಯನ್ನು ಸಾರಿದಂಥ, ಜಾತ್ಯತೀತ ಮನೋಭಾವವನ್ನು ಸಾರಿದಂಥ ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಎಲ್ಲ ಈ ಕಲ್ಯಾಣ ಕರ್ನಾಟಕದಿಂದ ಬಂದಂಥದ್ದು. ನಾವು ನೋಡಿದ್ರೆ ಎಷ್ಟು ಅದ್ಭುತ ಗಾಯಕರು ಸರ್. ಇಂಥವ್ರು ನೂರಾರು ಜನ ಅದಾರ ಸರ್. ಅವ್ರನ್ನ ಗುರುತಿಸ್ಬೇಕಾಗಿದ್ದು ಸರ್ಕಾರದ ಕೆಲಸ, ವಿಶ್ವವಿದ್ಯಾಲಯಗಳ ಕೆಲಸ. ಮಲ್ಲಿಕಾ ಮೇಡಮ್ ನಾ ಇದ್ದಾಗ ಮಾಡೀರಿ ಅಂತ ಅನ್ಬೋದು. ಅವ್ರು ಇದ್ದಾಗ ಮಾಡ್ಯಾರ. ಅದಕ್ಕೆ ಇವತ್ತು ಅವ್ರಿಗೆ ನಿವೃತ್ತಿಯಾಗಿ ಹೋದರೂ ಕೂಡ ಎಸ್ ಎಸ್ ಪಾಟೀಲ್ ಅವರ ಸ್ಮರಣೆಯಲ್ಲಿ ಈ ಒಂದು ಕರ್ಮಯೋಗಿ ಪ್ರಶಸ್ತಿ ಸಿಗ್ತಾ ಇದೆ. ಇದನ್ನು ನಾವು ತಿಳ್ಕೊಬೇಕೆಲ್ಲರೂ. ಅವರ ಮಾಡಿದ ಸೇವೆಗಾಗಿ ಈ 6 ಜನ, ಇನ್ನೊಮ್ಮೆ ಅವರ ಹೆಸರುಗಳನ್ನು ಓದ್ಬಿಡ್ತೀನಿ ನನ್ನ ಖುಷಿಗಾಗಿ. ಡಾಕ್ಟರ್ ಪಿ ಎಸ್ ಶಂಕರ್ ಅವರು, ಪ್ರೊಫೆಸರ್ ಮಲ್ಲಿಕಾ ಘಂಟಿ ಅವರು, ಶ್ರೀ ರಾಘವೇಂದ್ರ ಮೈಲಾಪುರ ಅವರು, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು, ಶ್ರೀ ಅಪ್ಪಾರಾವ್ ಅಕ್ಕೋಣಿ ಅವರು, ಶ್ರೀ ಚಂದ್ರಶೇಖರ್ ಸೋಮಶೆಟ್ಟಿ ಅವರು. ಇವ್ರನ್ನ ಗೌರವಿಸುವುದರಿಂದ ನಮ್ಮಲ್ಲಿಯ ಪ್ರತಿಭೆಗಳನ್ನು ಗೌರವಿಸಿದಂಗಾಗತಿ. ಮುಂದೆ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಮಟ್ಟದ ಸನ್ಮಾನಗಳು, ಬಿರುದುಗಳು, ಆಮೇಲೆ ಸ್ಥಾನಮಾನಗಳು ಕೂಡ ಸಿಗಲಿ. ಹಾಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಂಥವ್ರ ಕಡೆ ಮತ್ತೊಮ್ಮೆ ತಿರುಗಿ ನೋಡಲಿ ಅಂತೇಳಿ ನಾನು ಈ ಹೊತ್ತಿನಲ್ಲಿ ಹಾರೈಸಿ, ಪೂಜ್ಯ ಕಡಗಂಚಿ ಸ್ವಾಮೀಜಿಯವರ ಆಶೀರ್ವಾದ ಅವರ ಮೇಲೆ ಆಗಲಿ ಅಂತೇಳಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವಿವತ್ತು ಮಾಡಿದ್ದೀವಿ. ತಾವೆಲ್ಲ ಬಂದಿದ್ದೀರಿ. ಹೇಗೆ ನಾವು ಪ್ರತಿಭೆಗಳನ್ನು ಹುಡುಕ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದೆ. ಇನ್ನು ಈಗಾಗಲೇ ರಾಷ್ಟ್ರೀಯ ಮಟ್ಟ, ರಾಜ್ಯ ಮಟ್ಟ ಇದ್ದಂಥ ಸಂಸ್ಥೆ ಇವತ್ತು 25-30 ರಾಷ್ಟ್ರಗಳಲ್ಲಿ ಈ ಪಾಟೀಲ್ ಇಂಡಸ್ಟ್ರೀಸ್ ಏನದವಲ್ಲ, ಇಡೀ ವಿಶ್ವದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಕೆಲವು ಉದ್ದಿಮೆ ಸಮೂಹಗಳಲ್ಲಿ ಎಸ್ ಎಸ್ ಪಾಟೀಲ್ ಅಥವಾ ಈ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇದೆ ಅನ್ನೋದನ್ನ ಈ ಭಾಗದ ಜನ ಬಹಳ ಹೆಮ್ಮೆಯಿಂದ ನೆನೆಸ್ತಾರೆ. ಕೇವಲ ಕಲ್ಯಾಣ ಕರ್ನಾಟಕದಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿಯೇ ಒಂದು ಮಾದರಿ ಸಂಸ್ಥೆಯಾಗಿ ಅದು ಬೆಳೆದು ನಿಂತಿದೆ. ಸಿದ್ದು ಮತ್ತು ಅವರ ಅಣ್ಣ ಡಾಕ್ಟರ್ ಎಲ್ ಎಸ್ ಪಾಟೀಲ್ ರವರು ಬಹಳ ಶ್ರಮ ವಹಿಸಿ ಇದನ್ನು ಬೆಳೆಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಹಾರೈಕೆ, ಆಶೀರ್ವಾದ ಇರಲಿ. ಇನ್ನೂ ಹೆಚ್ಚು ವಿಶ್ವದಲ್ಲೇ ನಂಬರ್ 1 ಆಗುವ ಕಡೆ ಅವರು ಬೆಳೀಲಿ ಅಂತ ಹೇಳಿ ನಾವೆಲ್ಲ ಅವ್ರಿಗೆ ಹಾರೈಸೋಣ. ಅವಾಗ ಸ್ವರ್ಗದಲ್ಲಿರುವಂಥ ಎಸ್ ಎಸ್ ಪಾಟೀಲ್ರಿಗೆ ಎಸ್ ಆರ್ ಪಾಟೀಲ್ ಸಮಾಧಾನಕ್ಕೆ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಡಾಕ್ಟರ್ ಮನು ಬಳಿಗಾರ್ ಅವರಿಗೆ ಒಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ.
ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಹೈದರಾಬಾದ್ ಕರ್ನಾಟಕ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರಾಗಿರುವಂತ ಶ್ರೀ ಸುಶೀಲ್ ನಮೋಶಿ ಅವರ ಆಗಮನವಾಗಿದೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದೀಗ ಕಾರ್ಯಕ್ರಮದ ಬಹಳ ಪ್ರಮುಖ ಘಟ್ಟವನ್ನು ನಾವು ತಲುಪಿದ್ದೀವಿ. ಇದು ದಿವಂಗತ ಡಾಕ್ಟರ್ ಎಸ್ ಪಾಟೀಲ್ ಅವರ ತೃತೀಯ ಪುಣ್ಯ ಸ್ಮರಣೆ ಹಾಗೂ ಕರ್ಮಯೋಗಿ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ. ಇದೀಗ ಪ್ರಶಸ್ತಿ ನೀಡುವಂತ ಸಮಯ, ಗೌರವ ಸಮರ್ಪಣೆ ಸಮಯ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ 2025ರ ಕರ್ಮಯೋಗಿ ಪ್ರಶಸ್ತಿಯನ್ನ ಪುರಸ್ಕೃತರಿಗೆ ನೀಡುವಂತ ಸಮಯ. ಮೊದಲನೇದಾಗಿ ವೈದ್ಯಕೀಯ ಕ್ಷೇತ್ರದಿಂದ ನಾಡೋಜ ಡಾಕ್ಟರ್ PS ಶಂಕರ್ ಅವರು. ಡಾಕ್ಟರ್ PS ಶಂಕರ್ ಅವರು MR ಮೆಡಿಕಲ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು, ವೈದ್ಯ ಸಾಹಿತಿಗಳು. ಈ ಭಾಗದಲ್ಲಿ ಲಕ್ಷಾಂತರ ವೈದ್ಯರನ್ನ ಸೃಷ್ಟಿ ಮಾಡಿದ ವೈದ್ಯರ ಗುರುಗಳು. ಅವರ ಹೆಸರಿನಲ್ಲಿ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಿಕೊಂಡು ಈ ಭಾಗದಲ್ಲಿ ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇವೆ. ಮೌಲಿಕವಾಗಿ ಅರ್ಥಪೂರ್ಣವಾದ ವೈಜ್ಞಾನಿಕ ಹಾಗೂ ಸಂಶೋಧನಾತ್ಮಕ ವೈದ್ಯ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಜನಪ್ರಿಯ ಸಾಹಿತ್ಯ ಮತ್ತು ವೈದ್ಯರಾಗಿದ್ದಾರೆ. ಇವರು ವೈದ್ಯಕೀಯ ಕ್ಷೇತ್ರದ ಸೇವೆಯನ್ನು ಗುರುತಿಸಿ ಈ ಬಾರಿ ವೈದ್ಯಕೀಯ ಕ್ಷೇತ್ರದ ಕರ್ಮಯೋಗಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಾ ಇದೆ. ನಿಮ್ಮೆಲ್ಲರ ವಿಶ್ರಾಂತ ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಇವರು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಾಹಿತಿಗಳು, ಕವಿಗಳು, ಸಂಶೋಧಕರು, ವಾಗ್ಮಿಗಳು ಆಗಿದ್ದಾರೆ. ಕನ್ನಡಮ್ಮನ ಕರುಣೆಯ ಕನ್ನರಾಗಿ ಹತ್ತಾರು ಕೃತಿಗಳನ್ನು ರಚಿಸಿ ತಮ್ಮದೇ ಆದ ಸಾಹಿತ್ಯ ಸೇವೆಯನ್ನ ಮಾಡಿದ್ದಾರೆ. ಸಂಘಟನಾ ಚತುರರು ಮತ್ತು ಹೋರಾಟಗಾರರು ಆಗಿದ್ದಾರೆ. ಶಿಕ್ಷಣ ಕ್ಷೇತ್ರದ ಅಮೂಲ್ಯ ಸೇವೆಯನ್ನ ಗುರುತಿಸಿ ಡಾಕ್ಟರ್ ಮಲ್ಲಿಕಾ ಎಸ್ ಘಂಟಿ ಅವರಿಗೆ ಈ ಬಾರಿಯ ಕರ್ಮಯೋಗಿ ಪ್ರಶಸ್ತಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳು. ಶ್ರೀಮತಿ ಶೈಲಜಾ ಪಾಟೀಲ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಪ್ರೊಫೆಸರ್ ಮಲ್ಲಿಕಾ ಘಂಟಿ ಅವರಿಗೆ ಪ್ರಶಸ್ತಿಯನ್ನ ನೀಡಬೇಕು. ಶ್ರೀಮತಿ ಶೈಲಜಾ ಪಾಟೀಲ್. ಉದ್ಯಮ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಮೈಲಾಪುರ. ಕಲಬುರಗಿ ಜಿಲ್ಲೆಯಲ್ಲಿ ಸುವರ್ಣ ವ್ಯಾಪಾರ ಅಂದ್ರೆ ಚಿನ್ನದ ವ್ಯಾಪಾರದ ಕ್ರಾಂತಿಯನ್ನೇ ಸುಧಾರಣೆ, ಬದಲಾವಣೆ ತಂದು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನಂಬರ್ 1, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಂಬರ್ 1 ಸುವರ್ಣ ವ್ಯಾಪಾರಿ ಅನ್ನಿಸ್ಕೊಂಡಿದ್ದಾರೆ. ಕಲಬುರಗಿ ನಗರದಲ್ಲಿ ಗೋಲ್ಡ್ ಹಬ್ ನಿರ್ಮಿಸಿ ಗೋಲ್ಡ್ ಮ್ಯಾನ್ ಅನ್ನಿಸ್ಕೊಂಡಿದ್ದಾರೆ. ಈ ಬಂಗಾರ ನೀಡಿ ಗೌರವಿಸಲಾಗ್ತಾ ಇದೆ. ಕೇವಲ ಗೋಲ್ಡ್ ವ್ಯಾಪಾರಿ ಅಷ್ಟೇ ಅಲ್ಲ, ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಮಾದರಿ ಕಟ್ಟಡಗಳನ್ನ ಕಲಬುರಗಿಯಲ್ಲಿ ನಿರ್ಮಿಸಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಉದ್ಯಮ ಕ್ಷೇತ್ರದಲ್ಲಿ ಕರ್ಮಯೋಗಿ ಪ್ರಶಸ್ತಿಯ ಪುರಸ್ಕೃತರು ದಾಸ ಸಾಹಿತ್ಯ 5 ಲಕ್ಷ ನಗದು ಬಹುಮಾನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅನೇಕ ಸಂಘ ಸಂಸ್ಥೆಗಳು ಹತ್ತಾರು ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿದೆ. 50ಕ್ಕೂ ಹೆಚ್ಚು ಮೌಲಿಕವಾದ ಕೃತಿಗಳನ್ನು ರಚಿಸಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿದ ಶ್ರೇಷ್ಠ ಶಿಕ್ಷಕರಾಗಿದ್ದಾರೆ. ಅತ್ಯುತ್ತಮ ವಾಗ್ಮಿಗಳಾಗಿದ್ದಾರೆ. ಇವರ ಸಾಹಿತ್ಯ ಸೇವೆಯನ್ನ ಗುರುತಿಸಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ಮುಂದೆ ಅಕ್ಕೋಣಿ ಅವರು. ಅಪ್ಪಾರಾವ್ ಅಕ್ಕೋಣಿ ಅವರು ಸಂಘಟನಾ ಚತುರರು, ಜ್ಞಾನ ಪ್ರಸಾರಕರು, ವಾರ್ತಾ ಸೇವೆ ಸಲ್ಲಿಸಿದ್ದಾರೆ. ಈಗ ಕಲ್ಯಾಣ ನಾಡಿನಲ್ಲಿ ಪುಸ್ತಕ ಪ್ರಕಾಶನ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡಿ ಲೇಖಕರ ಸಹಕಾರ ಶಾಲೆಗಳನ್ನ ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರೆ. ಇವರ ನಿರಂತರವಾದ ಜ್ಞಾನ ಪ್ರಸಾರ ಕಾರ್ಯವನ್ನ ಗುರುತಿಸಿ ಲಲಿತ ಕಲೆ ಕ್ಷೇತ್ರದಲ್ಲಿ ಶ್ರೀ ಚಂದ್ರಶೇಖರ್ ಬಿ ಸೋಮಶೆಟ್ಟಿ, ಶ್ರೀಯುತ ಚಂದ್ರಶೇಖರ್ ಬಿ ಸೋಮಶೆಟ್ಟಿ ಅವರು ಕಲಾವಿದರು. JS ಖಂಡೇರಾವ್ ಧಾರವಾಡದ ಗಂಗಾವತಿ ಮಠರವರ ಮಾರ್ಗದರ್ಶನ ಯೋಗಿದೆ. ಕರ್ನಾಟಕ ಪ್ರೌಢಶಾಲೆ ಬೀದರ್ನಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ 30 ಅವರನ್ನ ಬಾಳ ಸಂಗಾತಿಯಾಗಿ ಸ್ವೀಕರಿಸಿ ಮುದ್ದಾದ 3 ಮಕ್ಕಳನ್ನ ಹೊಂದಿದ್ದಾರೆ. ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ಚಿತ್ರಕಲಾ ಕ್ಷೇತ್ರಕ್ಕೆ ಸಲ್ಲಿಸಿದ ಇವರ ಅನುಪಮ ಸೇವೆಯನ್ನ ಗುರುತಿಸಿ ಈ ಬಾರಿ ಲಲಿತ ಕಲೆ ವಿಭಾಗದಲ್ಲಿ ಬಿ ಸೋಮಶೆಟ್ಟಿ ಅವರಿಗೆ ಸರ್ ಹತ್ತತ್ರ ಬನ್ನಿ ಸರ್ ಪ್ಲೀಸ್. ಸರ್ ಸ್ವಲ್ಪ ಕ್ಲೋಸ್ ಸರ್ ಈ ಕಡೆ
ಇವತ್ತೆಲ್ಲ ನೀವೆಲ್ಲ ಹೇಳ್ತಾ ಇದ್ದೀರಿ. ಒಂದು ಕಾಲಕ್ಕೆ ಸುಮಾರು 50-60 ವರ್ಷದ ಹಿಂದೆ ನಮ್ಮ ಮನೆಗೆ ಬರ್ತಾ ಇದ್ದೆ. ಪಾಟೀಲ್ ಬಂದಾಗ ಸುಮ್ಮನೆ ಕೂತ್ಕೊಳ್ತಾ ಇದ್ರು. ಅವ್ರು ತಮ್ಮ ಆರೋಗ್ಯ ಪರೀಕ್ಷೆಗೆ ನಮ್ಮ ಮನೆಗೆ ನನ್ನ ಹತ್ರ ಬರ್ತಾ ಇದ್ರು. ಆಗಿನ ಕಾಲಕ್ಕೆ ನಮ್ಮ SR ಪಾಟೀಲ್ರು, ಭೀಮಳ್ಳಿಯವರ ತಂದೆಯವರು, ಶಿವರಾಜ್ ಪಾಟೀಲ್ ತಂದೆಯವರು, ಇವರು 3 ದೊಡ್ಡ ತಲೆಗಳು ನಮ್ಮ ಮನೆಗೆ ಬರ್ತಾ ಇದ್ರು. ಸುಮ್ಮನೆ ಕೂತ್ಕೊಂಡು ಇರ್ತಿದ್ರು. ಆಮೇಲೆ ಅವ್ರು ನೋಡಿ ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ಚಿಕಿತ್ಸೆ ಕೊಡ್ತಾ ಇದ್ರು. ಆಮೇಲೆ ಒಂದ್ಸಲ ಕೇಳಿದೆ, ನೀವು ಇಂಥ ದೊಡ್ಡ ಸಣ್ಣ ಥಿಯೇಟರ್ ಕಟ್ಟಿದ್ದೀರಿ, ನೀವು ಯಾವಾಗಾದ್ರೂ ಸಿನಿಮಾ ನೋಡಿರಿ ಅಂತ ಕೇಳ್ತಾರೆ. ಅವ್ರು ನಾನು ಹಿಂದೆಂದೂ ನೋಡಿಲ್ಲ, ನೋಡೇ ಇಲ್ಲ ಸಿನಿಮಾ ಹೆಂಗಿರುತ್ತೆ ಅಂತ ಹೇಳಿದ್ರು. ಇಂಥ ಕುಟುಂಬದಲ್ಲಿ ಮತ್ತು SS ಪಾಟೀಲ್ ಆ ನಂತರ ನನಗೆ ಆಗಿನ ಕಾಲಕ್ಕೆ ಪರಿಚಯ. ಅವಾಗೇನು ನಮ್ಮ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ, ಸಣ್ಣ ಆಸ್ಪತ್ರೆ ಇತ್ತು, ಜಯದೇವ ಆಸ್ಪತ್ರೆ ಬಿಲ್ಡಿಂಗ್ ಬಂದು ಅದೆಲ್ಲ ಕಳೆದ್ಬಿಟ್ಟಿದೆ. ಶಾನ್ ಬಸಪ್ಪನವರು ಮತ್ತು ಶಾಂತಲಿಂಗಪ್ಪ ಪಾಟೀಲರು ಆಗಾಗ್ಗೆ ನಾನು ಔಟ್ ಪೇಷಂಟಿಗೆ ಬರ್ತಾ ಇದ್ದೆ. ಬಂದು ಅವಾಗೆಲ್ಲ ಮಾತಾಡ್ತಾ ಇದ್ದೆ. ಆಗಿನ ಕಾಲದ ಪರಿಚಯ ಇದ್ದು ನನ್ನ ಮುಂದೆ ಅವ್ರ ಮಗಳು ಶೋಭಾ ಸೇಠ ನಮ್ಮ ವಿದ್ಯಾರ್ಥಿ. ಹೀಗೆ ಅವ್ರ ಕುಟುಂಬ ನಮ್ಮ ಜೊತೆಲಿ ಅನೇಕ ವರ್ಷಗಳ ಸಂಬಂಧ ಬಂದಿದೆ. ಇಂಥ ಪಾಟೀಲರ ಹೆಸರಿನಲ್ಲಿ ಇವತ್ತು ಕರ್ಮಯೋಗಿ ಅಂತ ಪ್ರಶಸ್ತಿ ಕೊಡ್ತಾ ಇದ್ದಂಥದ್ದು ನಿಜವಾಗ್ಲೂ ನಾನು ಸುಧಾರಿಸಬೇಕು. ಇಂಥ ಒಂದು ಕಾರ್ಯಕ್ರಮ ಆರಂಭ ಮಾಡ್ತಾರೆ. ಅನೇಕ ಸಾರಿ ನಾನು ಹೇಳಿದೆ, ಇದು ಪಾಟೀಲ್ ಇದ್ದ ಕಾಲಕ್ಕೆ ಶುರು ಮಾಡಬೇಕಾಗಿತ್ತು ಅಂತದ್ದು. ಅವಾಗ ನಿಧನ ಆದ್ಮೇಲೆ 3 ವರ್ಷ ಆಯ್ತು, ಕಾಲ ಹೋಗ್ಬಿಟ್ಟು ದಿವಸಗಳು ಹೀಗೆ ಹೋಗ್ತವೆ. ಈಚೆಗೆ ಒಂದು ಅರುಜೀವ ಮತ್ತು ವಯೋವೃದ್ಧರಿಗಾಗಿ ಒಂದು ಕುಟುಂಬ ಕಲ್ಯಾಣ ಮಾಡ್ತಕ್ಕಂಥ ಕಾರ್ಯಕ್ರಮ ಭಾಳ ಚೆನ್ನಾಗಿ ಬರ್ತಾರೆ. ಈ ಭಾಗದಲ್ಲಿ ಇಂಥ ಒಂದು ಆಸ್ಪತ್ರೆ ಇದೆ, ಇಂಥ ಒಂದು ಚಿಕಿತ್ಸಾ ಕೇಂದ್ರ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬಹುಶಃ ಎಲ್ರಿಗೂ ಅಲ್ಲಿ ಬಂದು ನೋಡಿದರೆ ಇಲ್ಲಿ ಎಷ್ಟೊಂದು ಒಳ್ಳೆಯ ಕಾರ್ಯ ನಡೀತಾ ಇದೆ, ಪಾಟೀಲ್ ಹೆಸರನ್ನು ನಡೀತಿದೆ ಅಂತಂದು ಎಲ್ಲರಿಗೂ ಗೊತ್ತಾಗುತ್ತೆ. ಈ ಅವರ ಕುಟುಂಬದ ಎಲ್ಲ ಸದಸ್ಯರು ಬಹಳ ಒಗ್ಗಟ್ಟಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಶ್ಲಾಘನೀಯವಾದ್ದು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಲ್ಪ ಸನ್ಮಾನ ಮಾಡಿದ್ದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನಮಸ್ಕಾರ. ಅವರ ಪ್ರತಿಷ್ಠಾನದ ವತಿಯಿಂದ ಕರ್ಮಯೋಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇರುವ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರೇ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರೇ, ಆತ್ಮೀಯರೇ, ಗುಲ್ಬರ್ಗದ ಎಲ್ಲ ಬಂಧುಗಳೇ, ಇವತ್ತು ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಹೊತ್ತಿನೊಳಗೆ ನಾನು ಒಂದಿಷ್ಟು 30 ವರ್ಷದ ನೆನಪುಗಳು ಮರುಕಳಿಸಿದ್ವು. ಸುಮಾರು 1987ಕ್ಕೆ ನಾನು ಗುಲ್ಬರ್ಗಕ್ಕೆ ಉಪಜೀವನಕ್ಕಾಗಿ ಬಂದಂಥ ಹೊತ್ತಿನೊಳಗೆ ಇಲ್ಲಿ ಭಾಗದವರು ಈ ಉತ್ತರ ಕರ್ನಾಟಕ ಬಿಜಾಪುರ ಮತ್ತು ಬಾಗಲಕೋಟೆ ಅವಿಭಾಜಿತ ಬಿಜಾಪುರನ್ನು ಹೊಯಾಹುಡುಗಿ ಅಂತ ಕರಿತಾ ಇದ್ರು. ಹೊಯಾಹುಡುಗಿಯಿಂದ ಬಂದಂಥ ನನ್ನಂಥ ಹೆಣ್ಮಗಳನ್ನು ಈ ಕಲ್ಯಾಣ ಕರ್ನಾಟಕದವರು ತಮ್ಮ ಮಗಳು ಅಂತ ತಿಳ್ಕೊಂಡು ನನ್ನನ್ನು ಸಹಿಸಿಕೊಳ್ಳುತ್ತಾ ನನ್ನನ್ನು ಬೆಳೆಸಿದ ಕಾರಣಕ್ಕಾಗಿ ನಿಮಗೆ ನಾನು ಮೊಟ್ಟ ಮೊದಲಿಗೆ ನನ್ನ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಪಾಟೀಲ್ರನ್ನ ನಾನು ನೋಡೀನಿ. 87ರಿಂದ 94ರವರೆಗೂ ನಾನು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಹೊತ್ತಿನೊಳಗೆ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದೊಳಗೆ ನಮ್ಮ ಒಂದಿಷ್ಟು ಏನಾದರೂ ಸಹಾಯ ಬೇಕು ಅನ್ನುವಂಥ ಪ್ರಸಂಗ ಬಂದಾಗ ಅವ್ರ ಕಡೆ ಹೋಗ್ತಾ ಇದ್ವಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಭಾಳ ಪ್ರೀತಿಯಿಂದ ಪ್ರಸಾದದ ಕೆಲಸವನ್ನು, ಒಂದು ಊಟದ ವ್ಯವಸ್ಥೆಯನ್ನು ನೀವು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಯಾವುದನ್ನು ಅವ್ರು ಮುಜುಗರ ಇಲ್ಲದ ಹಾಗೆ ಮಾಡಿದಂಥ ನೆನಪುಗಳು ನನಗೆ ಇವತ್ತು
ಕಾರಣಕ್ಕಾಗಿ ಜೊತೆಗೆ ಎಲ್ಲ ಪ್ರಶಸ್ತಿಗಳು ಹೇಗೆ ಬರ್ತಾವೋ ಅನ್ನೋದು ಗೊತ್ತಿದೆ. ನನಗೆ ಇವತ್ತಿನೊಳಗೆ ಮನೋಣ್ಣ ನನಗೊಂದು ಸೂಚನೆಯನ್ನು ಕೊಟ್ಟ, ತಂಗಿ ದಯವಿಟ್ಟು ನೀನು ನನ್ನ ಹೆಸರನ್ನ ಹೇಳಬಾರದು ಅಂತ ತಿಳ್ಕೊಂಡು, ಅದನ್ನು ಹೇಳದೇ ಇದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ನಾನು ಸುಮಾರು 30 ವರ್ಷದಿಂದ ಕುಟುಂಬಕ್ಕಿಂತಲೂ ಹೆಚ್ಚು ಸಮಾಜದೊಳಗನೆ ನನ್ನ ಜೀವನವನ್ನು ಕಳೆದ ಕಾರಣಕ್ಕಾಗಿ ಕುಟುಂಬ ಸಂಬಂಧಗಳಿಗಿಂತ ಹೊರಗಿನ ಸಂಬಂಧಗಳೇ ನನ್ನನ್ನು ಹೆಚ್ಚು ಅಪ್ಯಾಯಮಾನವಾಗಿ ಪ್ರೀತಿಸಿದ ಕಾರಣಕ್ಕಾಗಿ ನಾನು ಮನು ಬಳಗಾರ್ ಅವರನ್ನ ನನ್ನ ಸ್ವಂತ ಒಡಹುಟ್ಟಿದ ಅಣ್ಣನಿಗಿಂತಲೂ ಹೆಚ್ಚಾಗಿ ನಾನು ಗೌರವಿಸ್ತೀನಿ ಮತ್ತು ಪ್ರೀತಿಸ್ತೀನಿ. ಅವರು ಪರಿಷತ್ತಿನ ಅಧ್ಯಕ್ಷರಾದಂತಹ ಹೊತ್ತಿನೊಳಗ ಅವ್ರು ಕೆಲವು ವಿಷಯಗಳನ್ನು ಹೇಳ್ತಾ ಇದ್ರು. ಪ್ರತಿಭಾ ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಲಿಂಗ ನ್ಯಾಯ, ಪ್ರಾದೇಶಿಕ ನ್ಯಾಯ, ಈ 4 ನ್ಯಾಯ ಈ ಪರಿಧಿಗಳನ್ನು ಇಟ್ಕೊಂಡೆ ನಾನು ಕೆಲಸ ಮಾಡ್ತೇನೆ ಅಂತ ತಿಳ್ಕೊಂಡು ಆ ಪರಿಧಿ ಒಳಗನೆ ಇವತ್ತು ಅವರು ಈ ಪ್ರಶಸ್ತಿಗಳನ್ನ ಆಯ್ಕೆ ಮಾಡ್ಯಾರ. ನಾನು ನಿಮ್ಮ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಹೆಣ್ಮಗಳು, ಈ ಹೆಣ್ಮಗಳನ್ನ ಕಲ್ಯಾಣ ಕರ್ನಾಟಕದ ಬಹಳ ದೊಡ್ಡ ಪ್ರತಿಷ್ಠಿತ ಸಂಸ್ಥೆ ಇವತ್ತು ಗೌರವಿಸೋದ್ರ ಮೂಲಕ ಮತ್ತೆ ಹೆಣ್ಣು ಮಕ್ಕಳು ಹೀಗೆ ಮುಂದೆ ಬರಬೇಕು ಅನ್ನುವಂಥದ್ದನ್ನ ಸಹೋದರಿ ಅವರು ಬಂದು ಇಲ್ಲಿ ಮಾತನಾಡುವಂತೊಳಗ ವೇದಿಕೆಯೊಳಗೆ ಯಾರು ಹೆಣ್ಮಕ್ಳು ಇಲ್ಲ ಅಂತ ಹೇಳ್ಕೊಂಡು ಪದೇ ನಮ್ಮ ಅಣ್ಣನ ಜೊತೆಗೆ ನನ್ನ ಜಗಳ ಇರುತ್ತೆ. ಆದ್ರೆ ಇವತ್ತು ಹೆಣ್ಮಕ್ಳ ಪರವಾಗಿ ನನ್ನನ್ನು ಆಯ್ಕೆ ಮಾಡಿದ ಕಾರಣಕ್ಕಾಗಿ ಎಲ್ಲ ಮಹಿಳಾ ಸಮುದಾಯದ ಪರವಾಗಿ ಅವರಿಗೆ ನನ್ನ ಕೃತಜ್ಞತೆಯನ್ನ ಮತ್ತು ಪಾಟೀಲ್ ಸಮೂಹಕ್ಕೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ನನಗೆ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಹೊತ್ತಿನೊಳಗೆ ಸಣ್ಣದಾಗಿ ಮುಜುಗರ ಆಗ್ತಾ ಇತ್ತು. ನಮ್ಮ ಅಣ್ಣನಿಗೆ ಹೇಳ್ತೀನಿ, ನಾನು ಆ ವಿಷಯವನ್ನು ಎಲ್ಲರಿಗೂ ಹೇಳ್ತೇನೆ. ಬಹುಶಃ ಹೆಣ್ಮಕ್ಳ ತಲೆ ದೊಡ್ಡದೈತಿ ಅಂತ ತಿಳ್ಕೊಂಡು ನೀವು ಯಾರೂ ಅನ್ಕೊಂಡಿಲ್ಲ. ಹೀಗಾಗಿ ನಮ್ಮ ತಲೆಯ ತಕ್ಕಂಗಾದ್ರೂ ಟೊಪಿಗೆ ಮಾಡಿಸ್ರಿ, ಇಲ್ಲ ಟೊಪಿಗೆ ತಕ್ಕಂಗಾದ್ರೂ ನಮ್ಮ ತಲೆ ಬೆಳೆಸ್ರಿ. ಎರಡೂ ಇಲ್ಲದಂತ ಈ ಹೊತ್ತಿನೊಳಗೆ ಹೆಣ್ಮಕ್ಳಿಗೆ ತಲೆ ಬೆಳೆಸ್ಕೊಳ್ಳಿಕ್ಕೆ, ಅಂದ್ರೆ ವಿದ್ಯಾವಂತರಾಗ್ಲಿಕ್ಕೆ, ಸಮಾಜದೊಳಗೆ ಸಮಾನತೆಯನ್ನ ಪಡೀಲಿಕ್ಕೆ ಅಥವಾ ಸ್ವಾವಲಂಬನೆಯ ಬದುಕನ್ನ ಸಾಗಿಸ್ಲಿಕ್ಕೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದನ್ನ ನೀವೆಲ್ಲರೂ ಬಲ್ರಿ. ಈ ಕಾರಣಕ್ಕಾಗಿ ನೀವು ಹಾಕುವಂತ ಆ ರಾಜ ಮರ್ಯಾದೆಯ ಟೊಪ್ಪಿಗೆ ಇದೆಯಲ್ಲ, ಆ ಟೊಪ್ಪಿಗೆ ನಮ್ಮ ತಲೆಯನ್ನ, ನಮ್ಮ ವ್ಯಕ್ತಿತ್ವವನ್ನ ಗೌರವಿಸಬೇಕು ಅನ್ನುವಂಥ ಕಾರಣದಿಂದ ಇವತ್ತು ನೀವು ಆ ರೀತಿಯಾದಂಥ ಒಂದು ಸನ್ಮಾನವನ್ನ ಎಲ್ಲ ಮಹಿಳಾ ಸಮುದಾಯದ ಪರವಾಗಿ ನನಗೆ ನೀಡಿರಿ ಅಂತ ತಿಳ್ಕೊಂಡು ಭಾವಿಸಿ, ನಾನು ಮತ್ತೆ ಈ SS ಪಾಟೀಲ್ ಸಮೂಹ ಇದೆಯಲ್ಲ, ಇದು ಇಡೀ ಭಾರತ ಅಷ್ಟೇ ಅಲ್ಲ, ಈಗಾಗಲೇ ಜಗತ್ತಿನಾದ್ಯಂತ ತನ್ನ ಹೆಸರನ್ನ ಅದು ಮಾಡಿದ ಕಾರಣಕ್ಕಾಗಿ ಅದು ಮತ್ತೆ ಬೆಳೆಯಲಿ. ನಾವು ನಮ್ಮ ಕಡೆ ಒಂದು ಮಾತನ್ನು ಹೇಳ್ತೇವೆ, ತವರ ಮನೆಗೆ ಹಾಲುಂಡ ತವರ ಮನೆಗೆ ಏನನ್ನ ಹರಿಸ್ಬೇಕು ಅಂತ ತಿಳ್ಕೊಂಡು, ಕರಿಕೆಯ ಕುಡಿಯ ಬಳ್ಳಿಯ ಹಬ್ಬದ ಹಾಗೆ ಈ ಒಂದು ಸಮೂಹ ಬೆಳೆಯಲಿ ಅನ್ನುವಂಥ ಆಶಯವನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾವು ಅಣ್ಣಾಜಿನೇ ಅನ್ಕೊಂತ ಅವ್ರ ಜೊತೆ ಸಾಕಷ್ಟು ದಿನ ಕಳೆದಿದ್ದೀವಿ. ಇವತ್ತು ಎಲ್ಲ ಪೂಜ್ಯರು ಮತ್ತು ವೇದಿಕೆ ಅಲಂಕರಿಸಿದ ಎಲ್ಲ ಗಣ್ಯರು, ಉಪಸ್ಥಿತದ ಎಲ್ಲ ಗುಲ್ಬರ್ಗ ನನ್ನ ಹಿರಿಯರು, ಇವತ್ತಿನ ವಿಶೇಷ ಆಹ್ವಾನಿತರು ಎಲ್ಲರೂ, ಕಲಬುರಗಿಯಲ್ಲಿ SS ಪಾಟೀಲ್ ಜಿ ಅವರಿಗೆ ಯಾವ ರೀತಿ ನಾವು ನೆನೆಸ್ಕೋಬೇಕು ಇವತ್ತು ನನಗೆ ಭಯ ಆಗ್ತಾ ಇದೆ. ಯಾಕಂದ್ರೆ ಅವರು ಕಲಬುರಗಿ ಹೃದಯ ಭಾಗದ 2 ಕಣ್ಣುಗಳು ಇದ್ದಂಗೆ. ನಮ್ಮಂತ ಯುವಕರು ಅವ್ರ ಜೊತೆ ನಾನು 42 ವರ್ಷ ಕಾಲ ಕಳೆದಿದ್ದೀನಿ. 42 ವರ್ಷ ಕಾಲ ಕಳೆದಿದ್ದೇನೆ. ಸಣ್ಣದಾಗಿದ್ದಾಗ ನಾನು ಅವ್ರ ಮನೆಗೆ, ಅಮ್ಮ ಈಗ ಮೊದಲು ಧಮ್ಮಿದ್ದ ಈ ಸ್ಥಳಗಳಿಗೆ ಕೊನಾಡಿದ್ದಾರಿಲ್ಲ, ಲಿಂಗರಾಜ್ ಅವರು, ನಾವು ಎಲ್ಲ ಸೈಕಲ್ ಮೇಟು, ಕ್ಲಾಸ್ಮೇಟ್ಸು, ಜೊತೆಗೆ ಬೆಳೆದವರು. ಅವಾಗಿನಿಂದ ನನಗೆ ತುಂಬ ಒಂದು 15 ವರ್ಷ ಅವ್ರ ಜೊತೆ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿದ್ರು. ಚೇಂಬರ್ ಆಫ್ ಕಾಮರ್ಸ್ನಲ್ಲಿ 15 ವರ್ಷ ಕಾಲ ಅವ್ರ ಜೊತೆ ನನಗೆ ಅನುಭವ. ಅವರ ಪ್ರೇರಣೆ ಇಲ್ಲಿ ಎಲ್ಲರಿಗೆ ಯಾವ ರೀತಿ ಬೆಳೆಸ್ತಿರು, ವರ್ತಕರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಂತ ಒಂದು ಮಾರ್ಗದರ್ಶಕ ಕಲಬುರಗಿಯಲ್ಲಿ
ತುಂಬ ಮಾಧುರ್ಯಾಗಿ ಅವರ ನಮ್ರತ ಎಷ್ಟೇ ಚಿಕ್ಕರಿದ್ದರು ಎಷ್ಟು ದೊಡ್ಡವರಿದ್ದರು ಅಷ್ಟು ಚಿಕ್ಕರು ನಾವು ಲಿಂಗರಾಜ ನಾವು ಎಲ್ಲ ಅಣ್ಣ ತಮ್ಮಗಲ್ಪೆ ನಡ್ಕೊಂಡು ಹೋದಾಗ ಆದರೂ ಅವರ ಮಿದು ಮಾತು ರಘುವರೇ ಆ ಥರ ಒಂದು ಅವ್ರದ್ದು ಯಾವತ್ತೂ ಅವ್ರದ್ದು ಬಲ್ಲಿ ನಾನು ಸಿಟ್ಟೆ ನೋಡಿಲ್ಲ. 15 ವರ್ಷ ಕಾಲ ಜೊತೆ ಮಾಡಿದಾಗ ಎಷ್ಟೊಂದು ನಮಗೆ ಬೇರೆ ಬೇರೆ ಕ್ಷೇತ್ರಕ್ಕೆ ಕರ್ಕೊಂಡೋಗಿ ಅನುಭವ ಮಾಡಿಸಿದಂಥ ವ್ಯಕ್ತಿ ನಮಗೆ. ಬರೇ ರಾಷ್ಟ್ರನಲ್ಲ ಅಂತಾರಾಷ್ಟ್ರೀಯ ಕೂಡ ನಮಗೆ ಪ್ರಯಾಣ ಕರ್ಕೊಂಡೋಗಿ ಈ ಒಂದು ಮಟ್ಟಕ್ಕೆ ಬೆಳೀಲಿಕ್ಕೆ ಅವರು ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಅವರು ಒಬ್ಬರು ಕಾರಣಭೂತರು ಅಂತ ನಾನು ಮನಪೂರ್ವಕ ಅವರಿಗೆ ನಮ್ಮನ್ನು ಮಾಡ್ತೇನೆ. ಸಾಕಷ್ಟು ಜನ ಇಲ್ಲಿ ಕಲಬುರಗಿ ಏಳಿಗೆಗೋಸ್ಕರ ಅವರು ಇಷ್ಟೊಂದು ಅವರ ಚಿಂತನೆ ನಾವು ನಿಕಟವಾಗಿ ನೋಡಿದ್ದೀವಿ. ಚೇಂಬರ್ ಆಫ್ ಕಾಮರ್ಸ್ ನಿಂದ ಈ ಕಲಬುರಗಿ ಕಂಪ್ಲೀಟ್ ವ್ಯವಸಾಯ ಸಾಕಷ್ಟು ಅವರ ಮಾರ್ಗದರ್ಶನ ನಾವು ಇವತ್ತು ಹೇಳಿದ್ನು ಟೈಮ್ ಇಲ್ಲ, ಅಷ್ಟೊಂದು ಅವರ ಛಾಪ ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಬ್ರದರ್ ಲಿಂಗರಾಜ್ ಅವರಿಗೆ ಒಂದು ದೊಡ್ಡ ವಿನಂತಿ ಮಾಡ್ತೇನೆ. ತಂದೆಯವರು ಸಾಕಷ್ಟು ಛಾಪ ಮತ್ತು ಕಲಬುರಗಿ ನಗರಕ್ಕೆ ಸಾಕಷ್ಟು ಅವರು ಕೊಡುಗೆ ಕೊಟ್ಟಿದ್ದಾರೆ. ನಿಮ್ಮ ಬಿಸಿ ಶೆಡ್ಯೂಲ್ ನಮ್ಗೆ ಗೊತ್ತು, ಆದರೆ ಕಲಬುರಗಿಗೆ ಒಂದು ತಂದೆಯವರು ಮೀರಿಸಿ ಮಗ ಕೆಲಸ ಮಾಡಿದ್ದಾನೆ ಅಂತ ಒಂದು ಪ್ರಾಜೆಕ್ಟ್ ನಾವು ಕಲಬುರಗಿಗೆ ನೀವು ನಿಮ್ಮ ಆಸಕ್ತಿ ಇದೆ, ಆಸಕ್ತಿನೂ ಇದೆ, ಯಾವುದೇ ಎಲ್ಲ ರೀತಿಯಿಂದ ನಿಮಗೆ ದೇವರು ಕೊಟ್ಟಿದ್ದಾನೆ. ಆ ಒಂದು ನಿಮ್ಮ ಫೌಂಡೇಶನ್ ಪರವಾಗಿ ಮತ್ತು ಪರ್ಸನಲ್ ಲಿಂಗರಾಜ್ ಅವರ ಪರವಾಗಿ ನಾನು ಕಲಬುರಗಿ ಕಂಪ್ಲೀಟ್ ಭಾಗದಿಂದ ಮತ್ತು ನನ್ನ ವತಿಯಿಂದ ಕಳ್ಕಳಿ ವಿನಂತಿಸುತ್ತೇನೆ. ಇಲ್ಲೊಂದು ಇಂಥ ಪ್ರಾಜೆಕ್ಟ್ ಆಗಬೇಕು, ನಿಮಗೆ ಮಾಡೋಕ್ಕೆ ನಿಮ್ಮ ಶಕ್ತಿ ಇದೆ, ಎಲ್ಲ ಇದೆ. ಅದಕ್ಕೆ ಈ ಬರೋ ವರ್ಷ 4ನೇ ವರ್ಷ ನೀಲನಕ್ಷೆ ತಯಾರಾಗಿ ಇಲ್ಲಿ ಒಂದು ನೀವು ಸ್ಥಾಪನೆ ಮಾಡ್ತೀರಂತ ಈ ಸಂದರ್ಭದಲ್ಲಿ ಭಾವಿಸಿ ಮತ್ತೊಮ್ಮೆ ಪಾಟೀಲ್ ಪರಿವಾರ ಇಲ್ಲಿ ನನಗೆ ಇವತ್ತು ಆಯ್ಕೆ ಮಾಡಿ ಕರೆಸಿ ಈ ಒಂದು ಸನ್ಮಾನಿತ ಬಹಳ ನಮಗೆ ಖುಷಿ ತಂದಿದೆ. ಯಾಕಂದರೆ ನಾವು ಎಲ್ಲ ಅವ್ರ ಕೈಯಲ್ಲಿ ಕಲಿತು ಹುಡುಗರು ಬಹಳಷ್ಟು ಇವತ್ತು ಅವ್ರ ಜೊತೆ ಕೆಲಸ ಮಾಡಿದ್ದು. ಇವತ್ತು ನಾನು ಅದೇ ರೀತಿ ಗಳಂಗಪ್ಪ ಪಾಟೀಲ್ ಜಿ ಅವ್ರ ಕೈಯಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೇನೆ. ಅವರಿಗೆ ಅವ್ರ ಜೊತೆ ಕೆಲಸ ಮಾಡಿದ್ದು ಧೈರ್ಯ ಬಂದಿದೆ, ಇವ್ರ ಜೊತೆ ಕೆಲಸ ಮಾಡಿದ್ದು ಅಡ್ಮಿನಿಸ್ಟ್ರೇಷನ್ ನಾಲೆಜ್ ಬಂದಿದೆ. ಇಬ್ರು ನಮ್ಮ ಒಂದು ಕಲಬುರಗಿ ಕಣ್ಮಣಿ ಇದು ಸದಾ ಎಲ್ಲರಿಗೆ ಈ ಪ್ರಯಾಣ ಬರಲಿ ಮತ್ತು ಇರುತ್ತೆ ಅಂತ ಭಾವಿಸಿ ನನ್ನ 2 ಮಾತುಗಳು ವಿರಾಮ ಕೊಡ್ತೇನೆ. ಎಸ್ ಪಾಟೀಲ್ ಗ್ರೂಪು ಮತ್ತೊಮ್ಮೆ ಈ ಸನ್ಮಾನ ಕೊಟ್ಟಿದ್ದಕ್ಕಾಗಿ ನಾನು ಅನಂತ ಕೃತಜ್ಞತೆ ಸಲ್ಲಿಸ್ತೇನೆ. ಇವತ್ತಿನ ಈ ಮತ್ತೊಂದು 6 ಜನ 5 ಜನ ಎಲ್ಲರಿಗೆ ಈ ಒಂದು ಸನ್ಮಾನಿತರಿಗೆ ಅವರಿಗೆ ಕೂಡ ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ಪಾಟೀಲ್ ಕುಟುಂಬದ ಎಲ್ಲ ಬಂಧು ಬಳಗಿದ್ದಾರೆ. ತಾಸುಗಟ್ಟಲೆ ಮಾತನಾಡುವವರಿಗೆ 2 ಮಾತು ಅಂತ ಹೇಳಿದ್ರೆ ಬಹಳ ತ್ರಾಸಾಗ್ತದೆ. ಆದರೂ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ವಿಚಾರಗಳನ್ನು ಹಂಚಿಕೊಳ್ತೇನೆ. ಆದರ್ಶ ಮತ್ತು ಮಾದರಿಯ ಒಳ್ಳೆಯ ವ್ಯಕ್ತಿಗಳು ಇನ್ನೂ ನಮ್ಮ ಸಮಾಜದಲ್ಲಿ ಇದ್ದಾರೆ ಎನ್ನುವಂಥದಕ್ಕೆ ಇವತ್ತು ನನಗೆ ಖುಷಿ ಆಗ್ತದೆ. ಇದನ್ನ ನಾವು ಇವತ್ತಿನ ಯುವಜನಾಂಗಕ್ಕೆ ಕೊಡಬೇಕು. ಒಳ್ಳೆಯವರ ಪ್ರಚಾರ ಯಾವಾಗ ಸಮಾಜದಲ್ಲಿ ಹೆಚ್ಚಾಗ್ತದೋ ಹಾಗೆ ಕೆಟ್ಟ ಅವರಿಗೆ ಕಡಿವಾಣಬೇಕು.
ಕೆಟ್ಟಂತರ ಪ್ರಚಾರ ಹೆಚ್ಚಾಗುವುದನ್ನು ನಿಯಂತ್ರಿಸುವುದಕ್ಕೆ ಇರುವ ಒಂದೇ ಒಂದು ನಮ್ಮಲ್ಲಿ ಮಾನದಂಡ ಅಂತಂದ್ರೆ ಒಳ್ಳೆಯವರ ಪ್ರಚಾರ, ಒಳ್ಳೆಯವರ ಪ್ರಚಾರ. ಆ ದೃಷ್ಟಿಯಿಂದ ಎಸ್ ಎಸ್ ಪಾಟೀಲ್ರು ಆಗಲಿ, ಎಸ್ ಆರ್ ಪಾಟೀಲ್ ಗ್ರೂಪ್ ಆಗಲಿ, ಎಸ್ ಎಸ್ ಪಾಟೀಲ್ರನ್ನ ನಾನು ಅವರ ಪ್ರೀತಿಯನ್ನು ಹೊಂದಿದ್ದೇನೆ. ಬೆನ್ನ ಮೇಲೆ ಅನೇಕ ಸಲ ಕೈಯಿಟ್ಟು ಬರುವಂತಹದ್ದನ್ನ ನಾವು ಮುಗ್ಧ ನಗು ಅವರ ವ್ಯಕ್ತಿತ್ವ ನಿಷ್ಕಾಪಟ್ಯ, ಯಾವುದೇ ರೀತಿ ಯಾರ ಬಗ್ಗೆ ದ್ವೇಷ ಇಲ್ಲದಂತಹ ಪ್ರೀತಿ. ಇವತ್ತು ನಾವು ಅದನ್ನು ಕಾಣೋದು ತ್ರಾಸ. ಅವರದ್ದು ಹೇಗಿತ್ತು ಅಂದ್ರೆ ಮಾನವನಿಗಿಂತ ಮಾನವೀಯತೆ ದೊಡ್ಡದು, ಮಾನವನಿಗಿಂತ ಮಾನವೀಯತೆ ದೊಡ್ಡದು, ಮನುಷ್ಯನಿಗಿಂತ ಮನುಷ್ಯತ್ವ ದೊಡ್ಡದು, ಧರ್ಮಕ್ಕಿಂತ ದಯೆ ದೊಡ್ಡದು, ಜಾತಿಗಿಂತ ಪ್ರೀತಿ ದೊಡ್ಡದು. ಇದು ಪಾಟೀಲರ ವ್ಯಕ್ತಿತ್ವ. ಯಾಸಿದ್ದಾರೆ ಬೀಚಿಯವರು, ಹಾಸ್ಯ ಸಾಹಿತಿ ಬೀಚಿಯವರು ಸುಧಾ ವಾರ ಪತ್ರಿಕೆಯಲ್ಲಿ ಪ್ರಶ್ನೋತ್ತರಗಳನ್ನು ಬರೀತಾ ಇರುವಾಗ ನಾನು ಒಬ್ಬರನ್ನು ಓದ್ತಾ ಇದ್ದೆ ಪ್ರೀತಿಯಿಂದ. ಒಬ್ಬರು ಪ್ರಶ್ನೆ ಕೇಳಿದ್ರು, ಸಮಾಜದಲ್ಲಿ ಜನರು ಮಲಗಿರುವುದು ಒಳ್ಳೆಯದು, ಎತ್ತರವಾಗಿರುವುದು ಒಳ್ಳೆಯದು? ಅದಕ್ಕೆ ಬೀಚಿಯವರು ಉತ್ತರ ಕೊಟ್ಟಿದ್ರು, ಎರಡೂ ಒಳ್ಳೆಯದು. ಮಲಗಿರುವುದು ಒಳ್ಳೆಯದು, ಎತ್ತರವಾಗಿರುವುದು ಒಳ್ಳೆಯದು ಸಮಾಜಕ್ಕೆ. ಆದರೆ ಒಂದೇ ವ್ಯತ್ಯಾಸ, ಕೆಟ್ಟವರು ಮಲಗಿರಬೇಕು, ಒಳ್ಳೆಯವರು ಎತ್ತರವಾಗಿರಬೇಕು. ಆದರೆ ದುರ್ದೈವ ಇವತ್ತು ಒಳ್ಳೆಯವರೆಲ್ಲ ಮಲಗಿದ್ದಾರೆ, ಕೆಟ್ಟವರೆಲ್ಲ ಎತ್ತರವಾಗಿದ್ದಾರೆ. ಇದು ನಮಗಿರುವಂತದ್ದು. ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ತಮ್ಮ ಭಾಷಣದಲ್ಲಿ ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು, ನನಗೆ ಇನ್ನೂ ನೆನಪಿದೆ. ಯಾಕೆ ವ್ಯಕ್ತಿ ಕಣ್ಮರೆಯಾದರೂ ಅವರು ನೆನಪಿರ್ತಾರೆ ಅನ್ನೋದಕ್ಕೆ ಪಾಟೀಲ್ ಹೇಗೆ ಉದಾಹರಣೆಯು ಇಂಥ ಹಿರಿಯರು. ಸಜ್ಜನರು ಸುಮ್ಮನಿದ್ದರೆ ದುರ್ಜನರು ಗರ್ಜಿಸುತ್ತಾರೆ. ಇದು ಚಿದಾನಂದ ಮೂರ್ತಿಯವರು ಯಾವಾಗಲೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಸಮಾಜದಲ್ಲಿ ಕೆಟ್ಟದ್ದನ್ನು ಬೈಯೋದಕ್ಕಿಂತ ಒಳ್ಳೆಯದಕ್ಕೆ ಪ್ರೋತ್ಸಾಹವನ್ನು, ಉತ್ಸಾಹವನ್ನು ಕೊಡ್ತಕ್ಕಂಥ, ಪ್ರೇರಣೆ ಕೊಡ್ತಕ್ಕಂಥ ಕಾರ್ಯಗಳಾಗಬೇಕು. ಅಂತ ಒಂದು ಕಾರ್ಯವನ್ನು ಸರ್ ಮನು ಬೆಳೆಗಾರರು ಇದನ್ನು ಸಾರಥ್ಯ ನನಗೆ ಗೊತ್ತಿದೆ. ಅವರೆಲ್ಲ ಕುಟುಂಬದವರು, ಪಾಟೀಲರ ಕುಟುಂಬದವರು. ಆದರೆ ಮುಖ್ಯವಾಗಿ ಸಾಂಸ್ಕೃತಿಕ ಸಾಹಿತ್ಯ ಲೋಕದ ಒಂದು ಕ್ಷೇತ್ರವನ್ನು ಬಲ್ಲಂತಹ ಕರ್ಮಯೋಗಿ ಪ್ರಶಸ್ತಿಯ ಮೂಲಕವಾಗಿ ಜನರಲ್ಲಿರುವ ಒಳ್ಳೆಯದನ್ನು ಗುರುತಕ್ಕಂತಹ ಒಂದು ಪ್ರಯತ್ನ. ತಂಗಿ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಪಾತ್ರದಲ್ಲಿ. ಹೀಗಾಗಿ ನಾನು ಎರಡು ಇದಕ್ಕೆ ಪೂರಕವಾಗಿ 2 ಉದಾಹರಣೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗ್ರೀಕ್ ತತ್ವಜ್ಞಾನಿ ಸಾಕ್ರೆಟಿಸ್ ತನ್ನ ಒಂದು ಪುಸ್ತಕದಲ್ಲಿ ಬರೀತಾನೆ, ಇವತ್ತಿನ ಬಹಳ ದೊಡ್ಡ ತೊಂದರೆ ಅಂತಂದ್ರೆ ಕೆಟ್ಟವರು ಒಳ್ಳೆಯವರ ಮುಖವಾಡವನ್ನು ಧರಿಸಿರುವಂತಹದ್ದು ಬಹಳ ತೊಂದರೆಯ ಕೆಲಸ. ಇದನ್ನು ಮಕ್ಕಳೆಲ್ಲ ಹುಡುಕಬೇಕಾದಂತಹ ಪ್ರಯತ್ನ ಆಗಬೇಕು. ಮುಖವಾಡದ ಬದುಕು ಏನಿದೆ, ನಕಲಿಯ ಬದುಕು ಏನಿದೆ, ಆ ನಕಲಿಯ ಬದುಕಿನಿಂದ ಹೊರಗೆ ಬರುವಂತಹ ಪ್ರಯತ್ನವನ್ನು ಸಮಾಜದಲ್ಲಿ ಮಾಡಿದಾಗ ಮಾತ್ರ ಒಳ್ಳೆಯರು ಮತ್ತು ಒಳ್ಳೆಯದಕ್ಕೆ ಬೆಲೆ ಮತ್ತು ಬಲ ಬರ್ತಾ ಇದೆ. ಆ ಹಿನ್ನೆಲೆಯನ್ನು ಇಟ್ಟುಕೊಂಡು ಚಾರ್ಲಿ ಚಾಪ್ಲಿನ್ ಹೆಸರು ತಾವೆಲ್ಲ ಕೇಳಿದ್ದೀರಿ. ಚಾರ್ಲಿ ಚಾಪ್ಲಿನ್ ಹಾಸ್ಯ ಕಲಾವಿದ. ಆತ ತನ್ನ ಪುಸ್ತಕದಲ್ಲಿ, ತನ್ನ ಚರಿತ್ರೆಯಲ್ಲಿ ಬರ್ಕೋತಾನೆ, ಗ್ರೀಕ್ ದೇಶದ ಅರಿಸ್ಟಾಟಲ್ ಸಾಕ್ರೆಟಿಸ್ನ ಈ ತತ್ವಜ್ಞಾನಿಯ ಮಾತು ನನ್ನ ಬದುಕಿನಲ್ಲಿ ನನಗೆ ಅನುಭವಕ್ಕೆ ಬಂದಿದೆ ಅಂತ ಒಂದು ಪ್ರಸಂಗವನ್ನು ಬರೆದ. ಆ ಪ್ರಸಂಗದಲ್ಲಿ ಆತ ದಾಖಲಿಸುವುದೇನು ಅಂದರೆ, ಜಪಾನ್ನಲ್ಲಿ ಆತನ ಹುಟ್ಟುಹಬ್ಬವನ್ನು ಆಚರಿಸಬೇಕು ವಿಶೇಷವಾಗಿ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಆ ಜಪಾನ್ನ ಜನರು ಚಾರ್ಲಿ ಚಾಪ್ಲಿನ್ನ ವೇಷಭೂಷಣವನ್ನ, ಆತನ ಮಿಮಿಕ್ರಿಯನ್ನ, ಛದ್ಮವೇಷವನ್ನು ಹಾಕ್ತಕ್ಕಂಥ ಒಂದು ಸ್ಪರ್ಧೆಯನ್ನು ಇಡ್ತಾರಂತೆ. ಮೊದಲನೇ ಬಹುಮಾನ 10 ಲಕ್ಷ, ಎರಡನೇ ಬಹುಮಾನ 5 ಲಕ್ಷ, ಮೂರನೇ ಬಹುಮಾನ 3 ಲಕ್ಷ ರೂಪಾಯಿ. 120 ಜನ ಅದರಲ್ಲಿ ಭಾಗವಹಿಸ್ತಾರೆ. ಆಮೇಲೆ ಬಹುಮಾನ ವಿತರಣೆ ಸಮಾರಂಭ ಆಗ್ತದೆ. ಮೊದಲನೇ ಬಹುಮಾನವನಿಗೆ 10 ಲಕ್ಷ ಕೊಡ್ತಾರೆ, ಎರಡನೇ ಬಹುಮಾನವಿಗೆ 5 ಲಕ್ಷ ಕೊಡ್ತಾರೆ, ಮೂರನೇ ಬಹುಮಾನವನ್ನು 3 ಲಕ್ಷ ಕೊಡ್ತಾರೆ. ಆ 3 ಲಕ್ಷ ಬಹುಮಾನವನ್ನು ತೆಗೆದುಕೊಂಡಂತಹ ಮೂರನೇ ವ್ಯಕ್ತಿ ಸ್ವಲ್ಪ ನಾನು ಮೈಕ್ ಕೊಟ್ಟರೆ 1-2 ನಿಮಿಷ ಮಾತಾಡ್ತಿದ್ರಿ ಅಂತಾರೆ. ಕೊಡ್ರಿ ಮೈಕ್ ಕೊಡ್ರಿ ಅಂತ ಹೇಳಿ ಕೊಡ್ತಾರೆ. ಆಗ ಹೇಳ್ತಾನೆ ಆ ವ್ಯಕ್ತಿ, ಎಷ್ಟು ಸಮಾಜದಲ್ಲಿ ಅಂಥ ತೊಂದರೆ ಇದೆ ಗೊತ್ತಾ, ಸತ್ಯದ ಮೇಲೆ ತಲೆ ಹೊಡೆದಂತೆ ಸುಳ್ಳು ಎಷ್ಟು ವಿಜೃಂಭಿಸ್ತಾ ಇದೆ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ. ಖರೆ ಚಾರ್ಲಿ ಚಾಪ್ಲಿನ್ ನಾನೇ. ನನಗೆ 3ನೇ ಬಹುಮಾನ ಕೊಟ್ಟಾರ, ನನ್ನ ವೇಷ ಹಾಕೊಂಡವರಿಗೆ 1st, 2nd ಬಹುಮಾನ ಕೊಟ್ಟಾರ. ಇದರಿಂದ ನಾವು ಹೊರಗೆ
ಬರಬೇಕಾದಂಥ ಅನಿವಾರ್ಯತೆಯ ಪ್ರಸಂಗದಲ್ಲಿ ಈ ಕಡವೆಂಚಿಯಂಥ ಗ್ರಾಮೀಣ ಪ್ರದೇಶದಂಥ ಹಳ್ಳಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿ ಸ್ವಪ್ರಯತ್ನ ಸ್ವಸಾಧನೆಯ ಮೂಲಕವಾಗಿ ನಾನು ಇನ್ನೂ ಮಾಡಬೇಕು ಅನ್ನುವಂಥ ಒಂದು ಛಲ ಮತ್ತು ಆ ರೀತಿಯ ಪ್ರಯತ್ನದ ಮೂಲಕವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡುವುದರ ಮೂಲಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಂದು ಇತಿಹಾಸದಲ್ಲಿ ದಾಖಲೆ ಆಗ್ತಕ್ಕಂಥ ಸಮಿತಿ ಏನಿದೆಯಲ್ಲ ಈ ಕಲ್ಯಾಣ ಕರ್ನಾಟಕದ ಭಾಗವೇ ಇವರೆಲ್ಲ ಪಠ್ಯಗಳಾಗಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈ ಭಾಗದ ಶ್ರೇಷ್ಠ ಮಾದರಿಗಳು ಏನಿವೆ ಸರ್ ಅವನ್ನೆಲ್ಲ ನಾನು ಓದಲೇಬೇಕು. ಅದು ಎರಡನೇ ಮಾತು ಓದಲೇಬೇಕು, ಇಲ್ಲದ ಸಾಧ್ಯವೇ ಇಲ್ಲ. ಇದನ್ನೇ ನಮ್ಮ ಒಬ್ಬ ಹಿಂದಿಯ ಕವಿ ಮುನಿರೂಪ್ ಚಂದ್ರ ತನ್ನ ಖುಲೆ ಆಕಾಶ ಎನ್ನುವಂಥ ಪುಸ್ತಕದಲ್ಲಿ ಬರ್ತಾನೆ. ದೇಶಕ್ಕೆ ಗಂಡಾಂತರ ಇರುವುದು, ದೇಶಕ್ಕೆ ಗಂಡಾಂತರ ಇರುವುದು ದೇಶದ್ರೋಹಿಗಳಿಂದಲ್ಲ ಕೃತ್ರಿಮ ದೇಶಭಕ್ತರಿಂದ. ದೇಶದ ಬಕ್ಕಸಕ್ಕೆ ಗಂಡಾಂತರ ಇರುವುದು ದರೋಡೆಕೋರರಿಂದಲ್ಲ, ಅದರ ರಕ್ಷಕರಿಂದ. ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಕೂಡಿಸಿದ್ದೀವಿಯೋ ಅವರೇ ದರೋಡೆಕೋರರಾಗ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಬದುಕು ನಡೀತಾ ಇದೆ. ಧರ್ಮಕ್ಕೆ ಗಂಡಾಂತರ ಇರುವುದು ಧರ್ಮ ವಿರೋಧಿಗಳಿಂದಲ್ಲ, ಧರ್ಮಾಂತರದಿಂದ. ಈ ಕೊನೆಯ ಮಾತನ್ನು MA-PhD ಮಾಡಿ ಹೇಳ್ತಾ ಇದ್ದೀನಿ. ಸಮಾಜಕ್ಕೆ ಇದು ಗಂಡಾಂತರ ಇರುವುದು ಅವಿದ್ಯಾವಂತರಿಂದಲ್ಲ, ವಿದ್ಯಾವಂತರಿಂದ. ಯಾಕೆ ನಮಗೆ ಇವರು ಮಾದರಿ ಆಗ್ತಾರೆ? ಕಡವೆಂಚಿಯ ಪಾಟೀಲ್ ಕುಟುಂಬದ ಮಾದರಿ ಆಗೋದು ಯಾಕೆಂದ್ರೆ ಇದೇ ಕಾರಣಕ್ಕೆ ಬಂಧುಗಳೇ, ಅಂಥವರ ಕೈಯ ಒಂದು ವ್ಯಕ್ತಿತ್ವದಿಂದ ನಾನು ಇವತ್ತು ಕರ್ಮಯೋಗಿ ಪ್ರಶಸ್ತಿಯನ್ನು ಪಡೆದಿದ್ದೇನೆ. ನಾನು ಆ ಕುಟುಂಬಕ್ಕೆ ಸರ್ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವೇದಿಕೆ ಎಲ್ಲರಿಗೂ ನಮಸ್ಕರಿಸ್ತಾ ತಮಗೆಲ್ಲರಿಗೂ ಒಂದೇ ಸಲ್ಲಿಸ್ತಾ ನಮಸ್ಕಾರ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ತಮಗೂ ನನ್ನ ಪ್ರಣಾಮಗಳು. SS ಪಾಟೀಲರು ನಾವು ಸಮಕಾಲೀನರು ಅನ್ನೋದು ತಪ್ಪಾಗೋದಿಲ್ಲ. ಅವರು ನನಗಿಂತ ಒಂದೆರಡು ವರ್ಷ ಸೀನಿಯರ್ಸ್ ಇದ್ದರು. ಆದರೂ ಕೂಡ ವಿದ್ಯಾರ್ಥಿ ಇದ್ದಾಗ ಮನೆಗಳು ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಆಗಿನಿಂದ ಅವರು ಸಂಪರ್ಕದಲ್ಲಿದ್ದರು. ಒಂದು ಕಾಲ ಇತ್ತು ಕಲಬುರಗಿಯಲ್ಲಿ ಉದ್ಯಮ ಅಂದರೆ ಬರೀ ಬೇಳೆ ಕಾರ್ಖಾನೆ ಅಂತ. ಅದು ಬಿಟ್ಟು ಬೇರೆ ಉದ್ಯೋಗನೇ ಇರಲಿಲ್ಲ. ದುಕಾನ್ ತೆಗಿಬೇಕಂದ್ರೆ ಅಳತಿ ದುಕಾನ್ ತೆಗಿಬೇಕು, ಇಲ್ಲ ಕಿರಾಣಿ ದುಕಾನ್ ತೆಗಿಬೇಕು, ಉದ್ಯಮ ತೆಗಿಬೇಕಂದ್ರೆ ಬ್ಯಾಳಿ ಕಾರ್ಖಾನೆ ಮಾಡಬೇಕು. ಇದು ಕಲಬುರಗಿಯ ಚಿತ್ರಣ. ಆದರೆ ಆ ಚಿತ್ರಣವನ್ನ ಬರೀ ಕಲಬುರಗಿಗಲ್ಲ, ಕಲ್ಯಾಣ ಕರ್ನಾಟಕಕ್ಕಲ್ಲ, ಇಡೀ ವಿಶ್ವದಾದ್ಯಂತ ಪಸರಿಸಲಿಕ್ಕೆ ಕಾರಣೀಭೂತರಾದವರು SS ಪಾಟೀಲ್. ಅವರ ಸ್ಮರಣೆಯ ದಿವಸ ಅವರ ಹೆಸರಿನಲ್ಲಿ ನನಗೆ ಪ್ರಶಸ್ತಿ ಸಿಗ್ತಾ ಇದೆ ಅಂದರೆ ನಾನು ಪುಣ್ಯವಂತ, ನಾನು ಅಹೋಭಾಗ್ಯ ನನ್ನದು. ಅದಕ್ಕಾಗಿ ಆ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನವರಿಗೆ, ಅವರ ಕುಟುಂಬದವರಿಗೂ ಮತ್ತು ಆಯ್ಕೆ ಸಮಿತಿಯವರಿಗೂ ನನ್ನ ಹಾರ್ದಿಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಆ್ಯಂಕರ್ ಆದವರು ಒಂದು ಮಾತು ಹೇಳಿದ್ರು, ಅವರು ಕೊಡುಗೈ ದಾನಿಗಳಾಗಿದ್ದರು ಅಂತ ಹೇಳಿ. ಬಲಗೈಯಿಂದ ಕೊಟ್ಟಿದ್ದು ಎಡಗೈ ಗೊತ್ತಾಗುವುದಿಲ್ಲ ಅಂತಕ್ಕಂಥ. ನಾವು ಬಸವೇಶ್ವರ ಕಾಲನಿಯಲ್ಲಿ ಬಸವೇಶ್ವರ ದೇವಸ್ಥಾನ ಕಟ್ಟಿಸ್ತಾ ಇದ್ವಿ. ಆಗ ದಾನ ಕೇಳಲಿಕ್ಕೆ ಅವ್ರ ಹತ್ರ ಹೋಗಿದ್ದೆವು. ಅಕ್ಕೋಣೆಯವರೇ ಇಲ್ಲಿ ಕೊಡೋದಿಲ್ಲ, ನಾನೇ ಗುಡಿಗೆ ಬಂದು ಅಲ್ಲಿಗೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. 2 ದಿವಸ ಬಿಟ್ಟು ಬಂದು ದೇವಸ್ಥಾನ ಎಲ್ಲ ಅಲ್ಲಿ ನೋಡಿಬಿಟ್ಟು ಅಲ್ಲಿ ಇದ್ದ ಪೂಜಾರಿ ಕೈಯಲ್ಲಿ ಒಂದು ಚೆಕ್ಕನ್ನು ಕೊಟ್ಟು ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆ ಪೂಜಾರಿ ಇಲ್ಲ, ಅಕ್ಕೋಣೆಯವರೇ ಬರಬೇಕು, ನಾ ಚೆಕ್ ತಗೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆ ಪೂಜಾರಿ ಓಡ್ಕೊಂಡು ಬಂದು ನನಗೆ ಹೇಳಿದಾಗ ನಾನು ಹೋದಾಗ ಆ ಚೆಕ್ಕನ್ನು ಕೊಟ್ಟರು. ಇದು ಚೆಕ್ಕು ನಂದಿದೆ, ಆದರೂ ಕೂಡ ಎಲ್ಲಿ ನನ್ನ ಹೆಸರು ಮಾತ್ರ ಬಳಸಬೇಡಿ ಅಂತಕ್ಕಂಥ ಮಾತಾಡ್ತಾರೆ. ಇದು SS ಪಾಟೀಲ್. ಅದಕ್ಕೆ ನನಗೆ ಇಲ್ಲಿ ಅವರ ಕರ್ಮಯೋಗಿ ಅಂತ ಬರೆದಿದ್ದನ್ನು ನೋಡಿ ಅದನ್ನು ಕಾಯಕ ಯೋಗಿ ಅಂತ ಮಾಡಿದ್ರೆ ಚೆನ್ನಾಗಿರ್ತದೇನೋ ಅಂತೇಳಿ ನನ್ನ ಮನಸ್ಸು. ಹಾಗಾಗಿ ಅವರು ಸದಾ ಹಸನ್ಮುಖಿಗಳಾಗಿದ್ದರು. ಅವರ ಮುಖದ ಮೇಲೆ ಗೆರೆ ಇದ್ದಿದ್ದು ನಾ ಎಂದೂ ನೋಡಲೇ ಇಲ್ಲ. ಅವರಿಗೆ ಅವ್ರ ಮನೆಗೆ ಹೋಗ್ತಕ್ಕಂಥ ಪ್ರಸಂಗಗಳು ಅನೇಕ ಇದ್ದರೂ ಕೂಡ ದೂರದಿಂದಲೇ ಅವ್ರ ಜೊತೆ
ಇದೆ. ಕಲಬುರಗಿಯಲ್ಲಿ ವೀರಶೈವ ಸಮಾಜವನ್ನು ಕಟ್ಟತಕ್ಕಂಥ 4-5 ಜನರಲ್ಲಿ, ಅದರಲ್ಲಿ GR ಪಾಟೀಲರು, ಗಡಗಪ್ಪ ಪಾಟೀಲರು, ಬಸವರೆಡ್ಡಿ ಇಟ್ಗಿ ಅವರು ಮತ್ತು ಅವರೆಲ್ಲರ ಜೊತೆ SS ಪಾಟೀಲರು ಕೂಡ ಇದ್ರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದೆ. ಈ ರೀತಿಯಾಗಿ ಈ ಆಧಾರ ಸ್ತಂಭಗಳಾಗಿ ಈ ಕಲಬುರಗಿ ಹೆಸರನ್ನ ನಾಡಿನಾದ್ಯಂತ ಪರಿಸ್ಥಿತಿ ಕಾರಣಭೂತರಾದಂಥ SS ಪಾಟೀಲರು ಇವತ್ತು ನನ್ನ ಒಬ್ಬನ ಹೆಮ್ಮೆ ಅಲ್ಲ, ಇಡೀ ಕರ್ನಾಟಕ ಪ್ರದೇಶದ ಕಲಬುರಗಿ ಹೆಮ್ಮೆ. ಅವರು ಇನ್ನೂ ಬೆಳೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನೆ ಕಾಯವ ದಂಡಿಗೆ ಮಾಡಿಯ, ಎನ್ನ ಶಿರವ ಸೂರ್ಯ ಮಾಡಿಯ, ಎನ್ನ ನರವ ತಂದೆಯ ಮಾಡಿಯ, ಎನ್ನ ಬೆರಳ ಕಡ್ಡಿಯ ಮಾಡಿಯ, ಬತ್ತಿಸರಾಗದ ಹಾಡಯ್ಯ, ಉದರಲೋತಿ ಬಾರಿಸು ಕೂಟ ಸಂಗಮ ದೇವ. ತಾನು ವಾದ್ಯವಾಗಿ ತನು ಮನ ಭಾವ ದೇವಕರ್ಷಿದ ಭಕ್ತಿ ಭಂಡಾರಿ ಸಾಂಸ್ಕೃತಿಕ ನಾಯಕ ಶೂರ ಬಸವಾದಿ ಶರಣರು ಹೃದಯದಲ್ಲಿ ಧ್ಯಾನಿಸಿ SR ಪಾಟೀಲ್ ಫೌಂಡೇಶನ್ ಮತ್ತು ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಲಬುರಗಿ ವತಿಯಿಂದ ಕರ್ಮಯೋಗಿ ಡಾಕ್ಟರ್ ಪಾಟೀಲ್ ಅವರ 100ನೇ ಪುಣ್ಯಸ್ಮರಣೆ ಹಾಗೂ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮದ ಪವಿತ್ರ ವೇದಿಕೆಗೆ ಶರಣು ಸಲ್ಲಿಸಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುವ ಪೂಜ್ಯ ವಿರಕ್ತ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಕಡಗಂಚಿ ಪೂಜ್ಯರ ಪಾದಗಳಿಗೆ ಶರಣಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಅತಿಥಿ ಗಣ್ಯರಿಗೆ ಅಧ್ಯಕ್ಷರೇ ಹಾಗೂ ನನ್ನೊಂದಿಗೆ ಪ್ರಸಿದ್ಧಿ ಹಾಜರಾದ ಸಾಧಕರಿಗೆ ತಮ್ಮೆಲ್ಲರಿಗೂ ಅನಂತ ಶರಣ ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಶರಣ ಶರಣಾರ್ಥಿಗಳು. ದೈವ ದತ್ತವಾಗಿ ಬಂದ ನನ್ನಲ್ಲಿ ಚಿತ್ರಕಲಾ ಶಕ್ತಿಯ ನೀರೆಂದು ಸಲಹಿದ ನನ್ನ ತಂದೆ ತಾಯಿ ಹಾಗೂ ಪರಿವಾರದ ಸಹಕಾರದಿಂದ ಗುರು ಹಿರಿಯರ ಪ್ರೇರಣೆಯಿಂದ ನಾನು ಬಸವನವರ ಕ್ರಾಂತಿಯುತ ಚರಿತ್ರೆಯನ್ನು ಚಿತ್ರರೂಪಕ್ಕೆ ಸಾಕಾರಗೊಳಿಸುತ್ತಿದ್ದೇನೆ. ಇದು ತಪಸ್ಸಿನಂತೆ ಸುಮಾರು 15 ವರ್ಷಗಳ ಕಾಲ ನನಗೆ ತೊಡಗಿಸಿಕೊಂಡಿತ್ತು. ಈ ಎಲ್ಲ ಚಿತ್ರಗಳು ಒಂದು ಚಿತ್ರಲಾಗದ ಮಂಟಪದಲ್ಲಿ ಪ್ರದರ್ಶನ ಮಾಡುವಂತೆ ಕುಟುಂಬ ಟ್ರಸ್ಟ್ ಮತ್ತು ಬಸವಾಭಿಮಾನಿಗಳನ್ನು ಸಹಕಾರ ನೀಡಿದ್ದಾರೆ. ನನ್ನ ಈ ಅಲ್ಪ ಸೇವೆ ಪರಿಗಣಿತ ಶ್ರೀ SR ಪಾಟೀಲ್ ಫೌಂಡೇಶನ್ ನನ್ನನ್ನು ಗುರುತಿಸಿ ಕರ್ಮಯುಗ ಪ್ರಶಸ್ತಿ ನೀಡುತ್ತಿದೆ. ಗೌರವ ಪ್ರಶಸ್ತಿ ನಾನು ಬಹಳ ಭಕ್ತಿ ಮತ್ತು ಅಭಿಮಾನಿಯಿಂದ ಸ್ವೀಕರಿಸುತ್ತೇನೆ. ಈ ಪ್ರಶಸ್ತಿ ನನಗೆ ಇನ್ನೂ ಹೆಚ್ಚಿನ ಪ್ರಮಾಣದ ಚಿತ್ರಕಲಾ ಸೇವೆ ಮಾಡಲು ಪ್ರೇರೇಪಿಸುತ್ತದೆ. ಈ ಸಂಸ್ಥೆಯ ನನ್ನನ್ನು ಮತ್ತು ನನ್ನ ಕಲಾ ಸೇವೆಯನ್ನು ಪರೀಕ್ಷಿಸಿದ ನಮ್ಮ ಬೀದರ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಸುರೇಶ್ ಚಂದ್ರಶೆಟ್ಟಿ ಅವರಿಗೂ ಮತ್ತು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ನಾಡೋಜಿ ಮನು ಬಡಗಾರ್ ಸರ್ ಅವರಿಗೂ ನನ್ನ ಪರವಾಗಿ ಮತ್ತು ನನ್ನ ಪರಿವಾರದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ಕೊನೆಯದಾಗಿ ನನ್ನಿಂದ ನಿರ್ಮಾಣವಾದ ಕಲಾಕೃತಿಗಳ ಮೂಲಕ ವಿಶ್ವಗುರು ಬಸವನವರ ಚರಿತ್ರೆ ತಾವು ಕೂಡ ಒಂದೇ ವೀಕ್ಷಿಸಲು ಬೀದರ್ ಚಿತ್ರಾಲಯಕ್ಕೆ ಬರುವಂತೆ ಈ ಸಂಸ್ಥೆಯವರಿಗೂ ವೇದಿಕೆ ಮೇಲಿರುವ ಗಣ್ಯರಿಗೂ ನಾನು ತಮ್ಮೆಲ್ಲರ ಭಕ್ತಿ ಪೂರ್ವಕವಾಗಿ ಆಹ್ವಾನಿಸುವ ಈ ಮೂಲಕ ನೀಡುತ್ತೇನೆ. ಇದರೊಂದಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣ ಶರಣಾರ್ಥಿಗಳು ಸಲ್ಲಿಸುತ್ತಾ ನನ್ನ ಮಾತು ವಿರಾಮ ಕೊಡುತ್ತೇನೆ. ಶರಣ ಶರಣಾರ್ಥಿ. ಡಾಕ್ಟರ್ SS ಪಾಟೀಲ್ ಅವರ 3ನೇ ಪುಣ್ಯಸ್ಮರಣೆ ಹಾಗೂ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸನರಾಗಿದ್ದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು ಮಹಾಸ್ವಾಮಿಗಳು ಕಡಗಂಚಿ ಮಠ, ಮಾನ್ಯ ಶ್ರೀ ಸಚಿವರಾದ ಶರಣಬಸಪ್ಪ ದರ್ಶನಪುರವರೇ, ಶ್ರೀಮತಿ ಸರೋಜದೇವಿ S ಪಾಟೀಲ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ನಾಡೋಜಿ ಡಾಕ್ಟರ್ ಮನಿ ಬಳಗಾರ್ ಅವರೇ, ಚಲನಚಿತ್ರ ನಿರ್ಮಾಪಕರ ಹಾಗೂ ಉದ್ಯಮದಾರರಾದ ಶ್ರೀ ವಸಂತರಾವ್ ಪಾಟೀಲ್ ಅವರೇ, RS ಪಾಟೀಲ್ ಅವರೇ, ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರಿಯ ಅಧ್ಯಕ್ಷರು ಲಿಂಗರಾಜ್ ಪಾಟೀಲ್ ಅವರೇ ಮತ್ತು ನಿರ್ದೇಶಕರಾದ ಸಿದ್ಲಿಂಗ್ ಪಾಟೀಲ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಹಾಗೂ ಪತ್ರಿಕಾ ಮಿತ್ರರೇ, ವೇದಿಕೆ ಮುಂಭಾಗದಲ್ಲಿರುವ ಬಂಧುಗಳೇ, ಕರ್ಮಯೋಗಿ ಪ್ರಶಸ್ತಿ ಪುರಸ್ಕೃತರೇ. SS ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿ ಸತತ 25 ವರ್ಷ ಇದ್ದರು. 25 ವರ್ಷ ನಂತರ SS ಪಾಟೀಲ್ FKCCI ಅಧ್ಯಕ್ಷರು ಸೇವೆ ಸಲ್ಲಿಸಿದರು.
ಕೈಗಾರಿಕೆ ಮತ್ತು ವ್ಯಾಪಾರ ಹಾಗೂ ಸಮಾಜ ಸೇವೆ ಅಪಾರ ಮತ್ತು ಮೌಲ್ಯಯುತವಾಗಿದೆ. ಅವರು ಕೈಗಾರಿಕೆಗಳು ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ, ಛತ್ತೀಸ್ಗಢ, ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಹಲವು ರಾಜ್ಯಗಳಲ್ಲಿ ಸ್ಥಾಪಿಸುವ ಮೂಲಕ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಹೈದರಾಬಾದ್ನಲ್ಲಿ ಸಂಗಮ್ ಹೆಲ್ತ್ ಕೇರ್ ಕೈಗಾರಿಕೆ ಮೂಲಕ ಹಲವು ಔಷಧ ಮತ್ತು ಸಲಕರಣೆಗಳನ್ನು ಉತ್ಪಾದಿಸುವ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ನೆರವಾಗಿದ್ದಾರೆ. ಕಲಬುರಗಿ ಸೇಡಂ ರಸ್ತೆಯಲ್ಲಿರುವ ಅತಿ ಸುಂದರವಾದ ಮಹಾವೀರ್ ಕಲ್ಯಾಣ್ ಟ್ರಸ್ಟ್ ಅಡಿಯಲ್ಲಿ ವಹಿಸಿದ ಆಯುರ್ವೇದ ನ್ಯಾಚುರೋಪತಿ ಆಸ್ಪತ್ರೆ ಹಾಗೂ ಆನಂದ್ ಕುಟುಂಬ ಕಮ್ಯುನಿಟಿ ಸೀನಿಯರ್ ಲಿವಿಂಗ್ ಆಸ್ಪತ್ರೆ ತುಂಬ ಚೆನ್ನಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. SS ಪಾಟೀಲ್ ಅವರಿಗಿಂತ ಅವರ ಮಗನಾದ LS ಪಾಟೀಲ್ ಮತ್ತು ಸಿದ್ದು ಪಾಟೀಲ್ ಅವರು SS ಪಾಟೀಲ್ ಅವ್ರಿಗಿಂತ 3 ಪಟ್ಟು ಹೆಚ್ಚಾಗಿ ಅವರು ಬಿಸ್ನೆಸ್ ಒಳಗೆ ಇಂಡಸ್ಟ್ರಿ ಒಳಗೆ ನಂಬರ್ 1 ಆಗಿದ್ದಾರೆ. ನಮ್ಮ ಸಮಾಜದಲ್ಲಿ ಇಷ್ಟು ದೊಡ್ಡ ಎತ್ತರಕ್ಕೆ ಬಿಸ್ನೆಸ್ ಇಂಡಸ್ಟ್ರಿ ಒಳಗೆ ಮತ್ತು ಇದ್ದಾರೆ ಅಂತ ಹೇಳಿ ನಮಗೆ ಹೇಳೋಕ್ಕೆ ಬಹಳ ಹೆಮ್ಮೆ ಅನಿಸುತ್ತದೆ. ಅದಕ್ಕೆ ದೇವರವರಿಗೆ ಯಾವಾಗಲೂ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ನಾನು ಹೇಳ ಮೇಲೆ ಆಸೀನರಾಗಿರ್ತಕ್ಕಂಥ ಕಡಗಂಚಿ ಪೂಜ್ಯರ ಪಾದಗಳಿಗೆ ವಂದಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ಮಯೋಗಿ ಪ್ರಶಸ್ತಿ ಪುರಸ್ಕೃತರೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ SS ಪಾಟೀಲ್ ಕುಟುಂಬದ ಅಭಿಮಾನಿಗಳೇ, ಆತ್ಮೀಯರೇ, ಡಾಕ್ಟರ್ SS ಪಾಟೀಲ್ ಅವರ ಬಗ್ಗೆ ಈಗಾಗಲೇ ಅವರ ಒಡನಾಟಿಯಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ಪಾಟೀಲ್ ಅವರು, ಅಕ್ಕೋಣಿ ಸಾಹೇಬರು ಮತ್ತು ಮನೋ ಬಳಗೆಯವರು ಸಾಕಷ್ಟು ಮಾತನಾಡಿದ್ದಾರೆ. ಈ ಭಾಗದ ಒಂದು ಹಳ್ಳಿಯಿಂದ ಬಂದು ದೇಶ ವಿದೇಶಗಳಲ್ಲಿ ಹೆಸರು ಮಾಡಬೇಕಾದ್ರೆ ಭಾಳ ಕಷ್ಟ ಅದ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ. ಯಾಕಂದ್ರೆ ನಾವೆಲ್ಲ ಕೂಡ ನಿಜಾಮ್ ಆಳ್ವಿಕೆಯಲ್ಲಿ ಬಹಳಷ್ಟು ಹಿಂದುಳಿದ ಹಣೆಪಟ್ಟಿಯನ್ನು ಹೊಂದಿರ್ತಾರೆ. ಆದರೆ ಇವತ್ತು SS ಪಾಟೀಲ್ ಅವರು ಈ ಭಾಗದಲ್ಲಿ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಛಾಪು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ ಇವತ್ತು ಈ ಭಾಗದ ಜನರ ಮನಸ್ಸಿನಲ್ಲಿ ಇವತ್ತು ನಾವು ಏನೇನು ಮನಸ್ಸು ಮಾಡಿದರೆ ನಾವು ಏನೇನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಇವತ್ತು SS ಪಾಟೀಲ್ ಅವ್ರನ್ನು ನಾವು ಕಲಿಬೇಕಾಗ್ತದೆ. ವಿಶೇಷವಾಗಿ ಈ ಒಂದು ಪುಣ್ಯ ಸ್ಮರಣೆಯ ಮುಖಾಂತರ ಈ ಭಾಗದ ಜನರಿಗೆ, ಈ ಭಾಗದ ಯುವಕರಿಗೆ SS ಪಾಟೀಲ್ ಅವರು ಪ್ರೇರಣೆ ಆಗಬೇಕಾಗ್ತದೆ. ಯಾಕಂದ್ರೆ ನಾವು ಕೂಡ SS ಪಾಟೀಲ್ ಅವರು ಬಹಳ ವರ್ಷದಿಂದ ನೋಡ್ಕೊಂಡು ಬಂದಿದ್ದರು. ಇವತ್ತು ಅವರ ಸೌಮ್ಯ ಸ್ವಭಾವ, ಯಾವಾಗಲೂ ಕೂಡ ಹಸನ್ಮುಖಿಯಾಗಿ ಇವತ್ತು ಈ ಭಾಗದ ಏಳಿಗೆಗಾಗಿ ಈಗಾಗಲೇ BG ಪಾಟೀಲ್ ಅವರು ಹೇಳಿದರು, ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, FKCCI ಇರ್ಬೋದು, ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿ ಆಗಬೇಕು, ಹೆಚ್ಚು ಉದ್ಯೋಗ ಅವಕಾಶಗಳು ಸಿಗಬೇಕು. ಹೆಚ್ಚು ಉದ್ಯೋಗ ಅವಕಾಶ ಇರಬೇಕಾದ್ರೆ ಈ ಭಾಗದಲ್ಲಿ ಕೈಗಾರಿಕೆ ಹೆಚ್ಚು ಆದಾಗ ಮಾತ್ರ ಅದು ಸಾಧ್ಯ ಅಂತ ಇವತ್ತು SS ಪಾಟೀಲ್ ಅವರು ತಮ್ಮದೇ ಆದಂಥ ಒಂದು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಈ ಭಾಗದ ಹೆಸರನ್ನು ತರ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಅವ್ರ ಕುಟುಂಬದವರು ಕೂಡ ತಂದೆಗೆ ಮೀರಿಸ್ತಕ್ಕಂಥ ರೀತಿಯಲ್ಲಿ ಕೂಡ ಅವ್ರ ಕುಟುಂಬದವರು ಆ ಒಂದು ಅವರ ಏನು ಕನಸನ್ನು ಕಂಡಿದ್ರು ಆ ಕನಸು ಮುಂದುವರಿಸಿಕೊಂಡು ಇವತ್ತು ಈ ಒಂದು ಭಾಗದಲ್ಲಿ, ಇವತ್ತು ರಾಜ್ಯದಲ್ಲಿ ಮತ್ತು ದೇಶ ವಿದೇಶಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಕೈಗಾರಿಕೆ ಉದ್ಯಮಗಳಿರ್ಬೋದು, ವಿವಿಧ ಇದರಲ್ಲಿ ಸಾಕಷ್ಟು ಇವತ್ತು ಅವರು ತೊಡಗಿಸಿ ಈ ಭಾಗದ ಮತ್ತು ಅವರ ತಂದೆಯವರ ಹೆಸರನ್ನು ಅಜರಾಮರಗೊಳಿಸ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಸುಮಾರು ಈ ಒಂದು ಕಾರ್ಯಕ್ರಮ ನಮ್ಮ ಹೇಳ್ತಾರೆ, ಸುಮಾರು 30 ವರ್ಷದಿಂದ ಈ ಕಾರ್ಯಕ್ರಮವನ್ನು ಅವ್ರ ಕುಟುಂಬದವರು ಮಾಡ್ಕೊಂಡು ಬಂದಿದ್ದಾರೆ. ಇದರ ಮುಖಾಂತರ ಇವತ್ತು ವಿಶೇಷವಾಗಿ ಇವತ್ತು ಕರ್ಮಯೋಗಿ ಪ್ರಶಸ್ತಿಗೆ ಪುರಸ್ಕೃತರಾಗಿರ್ತಕ್ಕಂಥ ಈ ಭಾಗದಲ್ಲಿ ತಮ್ಮ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ ಇವತ್ತು ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಎಲ್ಲ ಕೂಡ ಗೌರವ ಪ್ರಶಸ್ತಿ ಪುರಸ್ಕೃತ ಮಾಡ್ತಕ್ಕಂಥ ಕೆಲಸ ಮಾಡಿ. ಯಾಕಂದ್ರೆ ಇವತ್ತು ನಮಗೆಲ್ಲರೂ ಕೂಡ ಪ್ರೇರಣೆ, ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಇವತ್ತು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಇವತ್ತು ಎಲ್ಲದರಲ್ಲಿ ಕೂಡ
ಅತಿ ಉತ್ತಮವಾದಂಥವರಿಗೆ ಇವತ್ತು ಪುರಸ್ಕೃತ ಬಹಳ ಮುಖಾಂತರ ಈ ಒಂದು ಮುಂದಿನ ಪೀಳಿಗೆಗೆ ಇವು ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡುವ ಮುಖಾಂತರ ಇವತ್ತು ನಾವು ಇವರ ಹಾದಿಯಲ್ಲಿ ನಡೆದು ನಾವು ಏನಾದರೂ ಈ ಭಾಗದ ಜನರಿಗೆ ಹೆಚ್ಚು ಅವಕಾಶ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಏನಾದರೂ ಸಾಧಿಸಬೇಕಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ರೂಪ ಬಂದಿದೆ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ SS ಪಾಟೀಲ್ ಕುಟುಂಬದವರಿಗೆ ಮತ್ತು ಈ ಕರ್ಮಯೋಗಿ ಸಂಸ್ಥೆಯವರಿಗೆ ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. Members of the media, ladies and gentlemen, it is my humble duty and privilege to be present before this audience on the third holy remembrance of my grandfather, late Dr. SS Patil. First, we bow with gratitude to Sri Tapasvi Veerabhadra Shivacharya Mahaswamigalu Kadganchi for blessing us all with his presence. Our heartfelt thanks to Dr. B.G. Patil, the Honorable Member of the Karnataka Legislative Council, for inaugurating today's program. We are deeply grateful to our chief guest, Sri Sarnbasappa Darshanpur, the Minister of Small Scale Industries and Public Enterprises, and also the district in charge of Yadgiri, for joining us today. Thanking Dr. Manu Baligar, former President of Kannada Sahitya Parishad, Bangalore. Also to mention the pillars of the Patil community, Dr. L.S. Patil, Shri Siddhalinga S. Patil, Shri R.G. Patil, and Shri Basant Kumar Patil. Today, this evening, we also celebrated the Karma Yogi awardees of 2025. We congratulate and thank Mr. Prince, Mr. Aparna Narsanna, Nadoja Dr. P.S. Shankar, Professor Malika S. Ghanti, Shri Raghavendra Mailapur, Dr. Swami Rao Kulkarni, Shri Appa Rao Akone, Shri Chandrasekhar B. Somashetty. Their contributions in their respective fields inspire us all today and honor today's in our way of saluting their service to our community. I also thank the entire Patil family present here for their support and gratitude to make this event possible. Lastly, my heartfelt thanks to each and every one of you who's present here. Your participation is the true strength and inspiration of Karma Yogi Dr. SS Patil. Thank you all.